ಅಮ್ಮ, ತಾಯಿ ಚಾಮುಂಡೇಶ್ವರಿ ದೇವಿ ನಿನ್ನ ಪ್ರತಿನಿತ್ಯ ಪೂಜೆ ಮಾಡಿದೆ, ಪ್ರತಿನಿತ್ಯ ನಿನ್ನಲ್ಲಿ ಕೇಳ್ಕೊಂಡಿದ್ದಾಯ್ತು. ಆದ್ರೆ ಯಾವುದೇ ಕಾರಣ ನನಗಂತ ಮಗನ ಸಂಜೆ ಆಗಿರೋ ಈ ಹೊಟ್ಟೆಯಲ್ಲಿ ಒಂದು ಕೂಸಾದ್ರೂ ಇರ್ತದೆ. ಅದಕ್ಕಿಂತ ಸಂತೋಷ ಬೇರೆ ನಂದಿಲ್ಲ. ಪ್ರತಿ ಕ್ಷಣದಲ್ಲೂ ಎಲ್ಲರೂ ಬಂಜೆ ಅಂತ ಕರಿಬೇಕಾದ್ರೆ ಆಗುವ ನೋವಲ್ಲಿ ಯಾರ ಹತ್ರ ಪ್ರತಿನಿತ್ಯ ನಿನಗೋಸ್ಕರ ಪೂಜೆ ಮಾಡಿದ್ದಾಯ್ತು, ಕಾರ್ಯಗಳು ಮಾಡಿದ್ದಾಯ್ತು, ಉಪವಾಸ ಮಾಡಿದ್ದಾಯ್ತು. ನಿನಗೋಸ್ಕರ ಗೊತ್ತಿಲ್ಲದ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಹರಕೆ ಹೊತ್ತಿದ್ದಾರೆ. ಆದರೆ ಹರಕೆ ಹೊತ್ತ ಮಾತ್ರಕ್ಕೆ ನನಗೆ ಮಾತ್ರ ಒಂದು ಮಗುವನ್ನು ನೀಡಿದೆ. ಈ ರೀತಿಯಾಗಿ ನನ್ನ ಚಿತ್ರ ಹಿಂಸೆಯಲ್ಲಿ ಸಿಲ್ಕೋತರ ಮಾಡಿದ್ದಾರೆ. ಒಂದು ಬಾರಿ ಆದರೂ ಕಣ್ ತೆರೆದು ನನಗೆ ಮಗುನ ಕರುಣಿಸಬಾರ್ದು. ಸೀತಾ, ಈ ದೇವಿಯ ಮುಂದೆ ಏನೊಂದು ಬೇಡಿಕೊಳ್ಳುತ್ತಾ ಕುಂತಿರುವಿ ಹಬ್ಬದ ದಿನ? ಸ್ವಾಮಿ, ಏನಂತ ಯಾರು ಸಮಯ ಪ್ರತಿನಿತ್ಯನೂ ತನಗಾಗಿ ಬೇಕಂತ ಕೇಳಿರೋದು ಒಂದು ಸ್ವಾಮಿ. ನನಗಾಗಿ ಈ ಬಂಜತನವನ್ನು ಹೋಗಿಸಿ ನನಗಿಂತ ಒಂದು ಮಗು ಬೇಕಂತ ಕೇಳ್ಕೊತಿದ್ದೆ. ಆದರೆ ಅಷ್ಟೆಲ್ಲ ಹರಕೆ ಹೋಗ್ತಾಗ ಆದರೆ ನನಗಿಂತ ದೇವರು ಕಣ್ತೆರೆದು ಒಂದು ಮಗುನ ಕೊಟ್ಟಿಲ್ಲ. ನಿಜವಾಗ್ಲೂ ಹಾಗೆ ರಾತ್ರಿ ಇருந்து ಆ ಸಂಕಟವನ್ನು ನೋಡಲು ಅನಿಸ್ತಾ ಇದ್ದಾನೆ ಸ್ವಾಮಿ. ಏ ಹುಚ್ಚಿ, ಬೇಡಿದಾಗ ಸಿಗಲಿಕ್ಕೆ ಅವೇನು ಮರದಲ್ಲಿ ಬಿಡುವ ಹಣ್ಣೆಂದು ತಿಳಿದಿರುವೆಯಾ? ಆ ದೇವಿ ಹೊರ ಕೊಟ್ಟರೆ, ಕೃಪೆ ತೋರಿ ಹೊರ ಕೊಟ್ಟೆ ಒಂದೊಂದಕ್ಕೆ ಎರಡೆರಡು ಕೊಡುತ್ತಾಳೆ. ಅಲ್ಲಿವರೆಗೂ ನಾವು ಚಿಂತಿಸದೆ ಕಾಯಬೇಕು ಸೀತಾ, ಕಾಯಬೇಕು. ನೀವು ಹೇಳಿದ್ದೇನೆ ಸರಿ. ಮದುವೆಯ ಇಷ್ಟು ವರ್ಷಗಳಾಗಿ ಪ್ರತಿನಿತ್ಯ ಕಾಲ್ಪನೆ ಬಂದಿದ್ದೀವಿ. ಆದರೆ ಒಂದು ಬಾರಿಯಲ್ಲಿ ಕಣ್ ತೆರೆದು ಈ ನಮ್ಮ ಕನಸನ್ನು ನನಸು ಮಾಡಿ ಆದರೆ ಆದಷ್ಟು ಬೇಗ ನನಗೆ ಮಕ್ಕಳು ಗೊತ್ತಿದೆ. ಬಂದು ತಂದೆ ಆದರೆ ತಾಯಿ ಹೊತ್ತಿಗೆ ನಾವು ಸಂತೋಷ ತಗೋಬೇಕಾಗಿ ಸೀತಾ, ಈ ಸಮಾಜದಲ್ಲಿ ಅದೆಷ್ಟು ಮಕ್ಕಳು ಅವರನ್ನು ನೋಡಿ ನಾವು ಒಂಬತ್ತು ತಿಂಗಳ ಎದ್ದು ಒಂದು ಸಾಕಿದ ತಂದೆ ತಾಯರನ್ನೇ ಅನಾಥಾಶ್ರಮಕ್ಕೆ ಬಿಟ್ಟು ಬರುವಂತ ಜನ ಎಷ್ಟಿಲ್ಲ ಸೀತಾ. ಅದರಲ್ಲಿ ನಾವೊಬ್ಬರನ್ನು ತಿಳಿದು ನಿನಗೆ ನಾನು, ನನಗೆ ನೀನು, ಕೊನೆಯವರೆಗೂ ಮಕ್ಕಳಾಗಿ ಬಿಟ್ಟು ಬಿಡೋಣ ಸೀತಾ, ಮಕ್ಕಳಾಗಿ ಬಿಟ್ಟು ಬಿಡೋಣ. ಯಾವುದೇ ಮಗು ನಡು ಒಂದೆಲ್ಲ ಒಂದು ದಿವಸ ಕಂಡು ಈ ಮನೆಯಲ್ಲಿ ನಿನಗೇನು ಕಡಿಮೆಯಾಗಿದೆ? ಹಬ್ಬದ ದಿನ ಒಂದು ಈ ರೀತಿ ಕಣ್ಣೀರು ಹಾಕುತ್ತಾ ನಿಂತಿರುವಲ್ಲ ಸ್ವಾಮಿ. ನನಗೆ ಮನೆಯಲ್ಲಿ ಏನು ಕಡಿಮೆ ದೇವರಂತ ನೀಡಿರಬೇಕಾದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸನ್ನು ನಾನು ಕಣ್ಮುಂದೆ ಇರಬೇಕಾದ್ರೆ ನನಗೆ ಯಾವುದರಲ್ಲೂ ಕಮ್ಮಿ ಆಗಿಲ್ಲ ರೀ, ಯಾವುದಾದ್ರೂ ಕಮ್ಮಿ ಆಗಿಲ್ಲ. ಇರೋದಂದ್ರೆ ಈ ಕೂಡು ಇದನ್ನು ಸರಿಯಾಗಿ ಇನ್ನೇನು ಇಲ್ಲ ರೀ. ಹಬ್ಬದ ದಿನ ಒಂದು ಬರೀ ಪ್ರದಕ್ಷಿಣೆ ಆಯ್ತು ಅಥವಾ ಏನಾರ ಈ ನಿನಗೆ ಕೊಟ್ಟಿಗೆ ಸಿಹಿಯನ್ನು ಕೊಡುವೆಯಾ? ಮುಂದೆ ಇದ್ರೆ ಸುಮ್ಮನೆ ಇದ್ದಿರೇನು? ನೋಡಿ, ನೀವು ಕೇಳಿದನ್ನ ಎಲ್ಲವನ್ನೂ ಕೊಟ್ಟಿದ್ದೀವಿ. ಬಯಸಿದ ಭಾಗ್ಯ ಬಂದಾಗ ಅದನ್ನು ಕಳಿಸ್ಬೇಕಾಗಿರೋದು ಆ ದೇವರ ಚೇತೆ ನಾನು. ಇನ್ನು ಸಂತೋಷಪಡಿಸೋದೇ ನಾನು ಅಲ್ಲ ಕಡೆ. ಈ ವಯಸ್ಸಿನಲ್ಲಿ ಕುಸ್ತಿ ಆಡೋದೆ ನಾಳೆ ವಯಸ್ಸಾದ್ಮೇಲೆ ಆಡುತ್ತೇನೆ ಕಣೆ. ಆದ್ರೂ ನೀವು ತೊಂದರೆ ಅಕಸ್ಮಾತ್ತಾಗಿ ಮೈದಾನಲ್ಲಿ ಯಾರಾದ್ರೂ ಬಂದ್ಬಿಟ್ರೆ ತೊಂದರೆ ಆಗೋದಿಲ್ವಾ? ನೀವನ್ನ ನೋಡ್ತಾ ಇದ್ರೆ ಇನ್ನು ಕೂಡ ಈ ದುಡ್ಡಾಟಿಕೆ ಎಂದು ನಾಚಿಕೆ ಆಗ್ತಾ ಇದೆ. ಅವ್ರು ಬರೋಹರೊಳಗೆ ಮುಗಿದು ಹೋಗ್ಲಿ ಬಾರಿ ನಮ್ಮ ಪ್ರೇಮ ಕಥೆ. ಶಿವನನ್ನು
ಇನ್ನು ಕೇಳುವುದು ಒಂದೇ, ಧರ್ಮ ಪತ್ನಿ ನೀನಾದು ಎಂದೇ. ನೀನು ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ, ನೀನು ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ, ನಾ ಕಂಡೆ ದೇವಿಯ ರೂಪ, ನನ್ನ ಬಾಳಿನ ಗಂಧ ದೀಪ. ನೀನು ಇರದ ಜನ್ಮ ನನಗೇಕೆ ಬೇಕು ಬ್ರಹ್ಮ, ನೀನು ಇರದ ಜನ್ಮ ನನಗೇಕೆ ಬೇಕು ಬ್ರಹ್ಮ, ಜೊತೆಯಲ್ಲೇ ಈ ಪ್ರಾಣ ಹೋಗಲಿ, ಸ್ವರ್ಗದಲ್ಲಿ ನಮ್ಮ ಮಿಲನವಾಗಲಿ. ಈಗ ಬಂದೆಯಾ? ಮೈದಿನ ಅಂದ ಹಾಗೆ ಹೇಗಿದ್ಯಪ್ಪ? ಚೆನ್ನಾಗಿದ್ಯಾ ತಾನೆ? ಏನು ಭರತ್, ಚೆನ್ನಾಗಿದ್ದೀಯ ತಾನೆ? ಬೆಂಗಳೂರು ಪ್ರಯಾಣ ಹೇಗೆ ಸುಖಮಯವಾಗುತ್ತೆ ತಾನೆ? ಚೆನ್ನಾಗಿ ಕೆಲಸ ನಡೆದಿದೆ. ಹಾಗೆ ಹಬ್ಬಕ್ಕೆಂದು 2 ದಿನ ರಜೆ ನೀಡಿದ್ದೆ. ನಿಮ್ಮನ್ನು ನೋಡಬೇಕೆಂದು ಆಸೆ ಆಯಿತು. ನಾನು ಓಡೋಡಿ ಬಂದೆ ಅಣ್ಣ ನಿಮ್ಮನ್ನು. ವಾ ಭರತ್, ನಾವು ನಿನ್ನನ್ನು ನೋಡದೆ ಬಹುದಿನವಾಗಿತ್ತು. ನಿನ್ನ ಅತ್ತಿಗೆ ಬರೇ ಕಲ್ಕುಸ್ತಾನ ಇದ್ರು ಅಪ್ಪ, ಸಾಕಾಗಿ ಹೋಗಿತ್ತು ಕೇಳಿ ಕೇಳಿ. ನಮ್ಮಿಬ್ಬರ ಮನ ಖುಷಿ ಆಯ್ತು ಕಣ ನಿನ್ನ ನೋಡಿ. ಹೌದು ಸುಧಾ ಎಲ್ಲಿ? ಅಣ್ಣ ಬಂದವಣ್ಣ. ಭರತ್ ಹೇಗಿದ್ದೀಯಪ್ಪ? ಚೆನ್ನಾಗಿದ್ದೀಯಾ? ಹೌದು ಸುಧಾ, ನನ್ನ ಹೆಂಡತಿ ಏಕೆ ಇಷ್ಟೊಂದು ಗಾಬರಿಯಾಗಿಲ್ಲ? ಹೇಳು ಲಕ್ಷ್ಮಣ, ಏನಾಯಿತು ಇವರಿಗೆ? ಏನಾಗಿಲ್ಲ ನೋಡಿ, ಸ್ವಲ್ಪ ಮೈಯಲ್ಲಿ ಹುಷಾರಿಲ್ಲ ಅಷ್ಟೇ. ಇಲ್ಲ, ನನ್ನಿಂದ ನೀವೇನೋ ಮುಚ್ಚೆ ಇಟ್ಟಾಯ್ತು. ಅದು ಏನಾಗಿದೆ ಎಂದು ಹೇಳಿ. ನಿಮ್ಮನ್ನು ಕಾಡಿದ ಕಪಿ ಯಾರೆಂದು ಹೇಳಿ ಅವನನ್ನು ಹೊತ್ತು ಬುದ್ಧಿ ಕಲಿಸುತ್ತೇನೆ. ಹೇಳದಿದ್ದರೆ ನನ್ನ ಮೇಲೆ ಆಣೆ. ಏನಿಲ್ಲ ಭರತ್, ಅತ್ತಿಗೆ ಹೊಲಕ್ಕೆ ನನಗೆ ಬುದ್ಧಿಯನ್ನು ಕೊಡಲು ಬಂದಿದ್ದಳು. ಆ ಸಮಯದಲ್ಲಿ ಅಡ್ಡಗಟ್ಟಿ ಆ ವಜ್ರಕಾಂತನ ತಮ್ಮ ಶರತ್ ಮಾನಭಂಗಕ್ಕೆ ಪ್ರಯತ್ನ ಪಟ್ಟ. ಅವನಿಗೆ ಒತ್ತು ಬುದ್ಧಿಯನ್ನು ಕಲಿಸಿ ನನ್ನ ಅತ್ತಿಗೆಯನ್ನು ನಾನು ಕಾಪಾಡಿಕೊಂಡೆ. ಬೇಷರ, ಅಂದು ನನ್ನ ಅತ್ತಿಗೆಯನ್ನು ಕೆಣಕಿದ ಅಲ್ಲದೆ ಈಗ ನನ್ನ ಸತಿಯ ತಂಟೆಗೆ ಬಂದಿಯ. ನಿನ್ನನ್ನು ಈಗಲೇ ಮೆಟ್ಟಿ ಹಾಕುತ್ತೇನೆ. ಸಮಾಧಾನ ಸೋದರ, ಸಮಾಧಾನ. ನೀನು ನೌಕರಿ ಮಾಡೋದು, ನಿನಗೆ ಇದರ ತೊಂದರೆ ಬೇಡ. ನಾನು ಇದ್ದೇನೆ, ನೀನೇನು ತಿಳಿದ್ರೆ ಬೇಡ, ಆಯ್ತೆ?
ಯಾವತ್ತೂ ಅಷ್ಟೇ ಅವರು ಹೇಳೋ ಮಾತಿನಂತೆ ಖಂಡಿತವಾಗ್ಲೂ ನಡ್ಕೊಳ್ಬೇಕಾದ್ದು ಕರ್ತವ್ಯ ಸರಿ ಈ ದಿನಕ್ಕೆಲ್ಲ ಚಿಂತೆ ಮಾಡ್ಕೊಂಡು ಮನಸ್ಸಿಗೆ ಇದನ್ನೆಲ್ಲ ಹಂಚ್ಕೋಬಾರ್ದು ನೀನು ಯಾವಾಗಲೂ ನನ್ನ ಸಂತೋಷ ಅತ್ತಿಗೆ ಏನಾಯ್ತಮ್ಮ ಅತ್ತಿಗೆ ನೋಡು ಬರತ್ ಏನಾಯ್ತು ನಿನ್ನ ಅತ್ತಿಗೆ ಬೇರೆ ಡಾಕ್ಟರ್ ಫೋನ್ ಮಾಡೋಣ. ಹಲೋ ಹಲೋ ಇದು ಕೃಷಿ ಆಸ್ಪತ್ರೆನಾ? ಹಾ ಆನಂದ್ ಡಾಕ್ಟರ್ ಇದ್ದಾರೆ. ಹಾ ಸ್ವಲ್ಪ ಅರ್ಜೆಂಟ್ ನಮ್ಮ ಮನೆಗೆ ಬೇಗ ಕಳಿಸಿ. ಏಕೋ ನಮ್ಮ ಮನೆಯವರು ಹುಷಾರಿಲ್ಲದ ತಲೆ ತಿರುಗಿಬಿಟ್ಟಿದ್ದೆ. ಆಯ್ತು ಬಂದೆ, ಒಂದು 2 ನಿಮಿಷದಲ್ಲೇ ಬಂದೆ. ಅತ್ತಿಗೆ ಏನಾಯ್ತು? ಅತ್ತಿಗೆ ನಿನಗೆ ಏನಾಯ್ತು? ನನ್ನನ್ನು ತಡೆಯಲು ಬಂದು ನಿನಗೆ ಈ ಸ್ಥಿತಿ ಬಂದೇನ ಅತ್ತಿಗೆ? ಇದಕ್ಕೆಲ್ಲ ನಾನೇ ಕಾರಣ. ಎದ್ದೇಳು ತಾಯಿ. ಸಹೋದರ ನಿನ್ನ ಅತ್ತಿಗೆ ಏನಾಗಲ್ಲ ಕಣೋ, ಎಲ್ಲ ಮಾರುತೇಶ ಇದ್ದಾನೆ. ಡಾಕ್ಟರ್ ಬಂದಿದ್ದಾರೆ, ಅದು ಏನೊಂದು ಬಿಡಿಸಿ ಹೇಳ್ತಾರ. ಬಾ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಇಲ್ಲಿ ರಾಮಂದ್ರೆ ಯಾರು? ಹಾ ನಾವೇ. ನಿಮ್ಮ ಸಿಸುದ್ದಿ ನೀವು ಚಂಡೆ ಆಗ್ತಾ ಇದ್ದೀರ. ಏನ್ ಹೇಳ್ತೀರಿ ಡಾಕ್ಟರ್? ಎಂತ ಬಹಳ ಹೇಳ್ಬಿಟ್ಟು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್. ಸೀತಾ ನೋಡು, ಆ ದೇವರು ಇದ್ದವನು ಅನ್ನೋದಕ್ಕೆ ನೀನೇ ಸಾಕ್ಷಿ. ಇನ್ನೆಲ್ಲ ನಾಳೆ ಆದ್ರೂ ಕಾಯಬೇಕನ್ನೋ ತಾಳ್ಮೆ ಇರಬೇಕನ್ನೋದು ಇದಕ್ಕಾಗಿ. ಇನ್ನು ಈ ಭಾರತೇಶ್ವರ ಕಪ್ಪತ್ಮಲಪ್ಪ ಕಣ್ತೆರೆದು ಬಿಟ್ಟು ನೋಡು ಸೀತಾ. ಇನ್ನು ನಮ್ಮ ಬಾಳು ಬೆಳಕಾಗದಲ್ಲಿ ಸಂದೇಹವನ್ನು ನೋಡು ಸೀತಾ. ಎಂತ ಶುಭ ಸುದ್ದಿಯನ್ನು ನೀಡಿದರೆ ಅತ್ತಿಗೆ ನೀವು. ಈ ನಮ್ಮ ಮನೆಯಲ್ಲಿ ಕಂದಮನ ಲಾಲಿ ಹಾಡುವ ಸೌಭಾಗ್ಯ ಇಂದು ಹೊರಗೆ ಬಂದಿತ್ತು. ಅತ್ತಿಗೆ ನೀವೇನೋ ಆಯಾಸ ಮಾಡಿಕೊಳ್ಳಬೇಡಿ. ಎಲ್ಲ ಕೆಲಸವನ್ನು ಈ ಸುವಳೆ ಮಾಡುತ್ತಾರೆ. ನಿನಗೆ ತವರು ಮನೆ ಇಲ್ಲದ ನಿನಗೆ ಈ ನಮ್ಮ ಮನೆಯಲ್ಲಿ ತವರು ಮನೆ ಶ್ರೀಮಂತ ಕಾರ್ಯವನ್ನು ಮಾಡಿ ಬಯಕೆಯ ಬುತ್ತೆಯನ್ನು ತಂದು ಕೊಡುತ್ತೀನಿ. ಈ ಮನೆಯಲ್ಲಿ ನಿಮ್ಮ ಅಡುಗೆಯನ್ನು ಮಾಡಿಸುತ್ತೀನಿ. ಅಂತೂ ಈ ಮನೆಗೆ ಆ ದೇವರು ಕೊನೆಗೂ ಕಂಡರಿಯುತ್ತಾನೆ. ಬಂಗಾರದಂತ ಈ ಮನೆಗೆ ಬಂಗಾರದಂತ ಪುತ್ರನು ಬರುತ್ತಾನೆ. ಅಣ್ಣ ನಿನಗೀಗ ಖುಷಿ ಆಯಿತಾ? ಸೀತಾ ಇನ್ನು ಮುಂದೆ ನೀನು ಮಹಾರಾಣಿ ಕಣೆ. ನಾವು ಇಬ್ಬರು ರಾಮ ಸೀತೆಯರಂತೆ ಎದ್ದು ಬಿಡೋಣ ಖುಷಿ ಖುಷಿಯಾಗಿ. ಎಷ್ಟು ದಿನಗಳ ಕನಸು ಇಂದು ನನಸಾಗ್ತಾ ಇದೆ. ಪ್ರತಿನಿತ್ಯ ದೇವರಿಗೆ ಅಂತ ಸುತ್ತಿ ಹರಕು ಹೋಗ್ತಿದ್ದ ದಿನನೇ ಇಲ್ಲ. ಆದ್ರೆ ಆ ದೇವರಿಗೆ ನನ್ನ ಮಕ್ಕಳು ಇಂದು ಕೇಳಿಸ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಆ ದೇವರು ಕಂಡ್ಬಿಟ್ಟು ನನಗೆ ತಾಯ್ತನವನ್ನ ಕೊಡ್ತಾ ಇದ್ದಾನೆ. ಡಾಕ್ಟರ್ಗೆ ಮತ್ತೆ ಸಿಹಿಯನ್ನು ಕೊಡೋಣ. ರತ್ನದಂತೆ ಬೆಳ್ಳಿ ಗೊಂಬೆಯಂತೆ ಈ ಸಿಂಹಾದ್ರಿ ವಂಶದಲ್ಲಿ
ಅಣ್ಣಯ್ಯನ ಗುಣದಂತೆ ಅತ್ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಹೆತ್ತು ಕೊಡೆ ನೀ ಮಾರಾಟಿ. ಹಿರಿಯರನ್ನು ಗೌರವಿಸೋ ತಮ್ಮಯ್ಯನ ನಡತೆಯಂತೆ ಅದ್ದೂರ ಮುತ್ತಾನೊಂದ ಎತ್ತು ಕೊಡೆ ನೀ ಗೌಡತಿ. ಕೇಳಿಸಿಕೊಳ್ಳೋ ಫಿಲಿಂ ನಾನು ಬಯಸಿದ್ದು ತರೋ ಫಿಲಿಂ ಮಗಿಬೇಕೇನ ಅಯ್ಯೋ ಅಕ್ಕಸಿಯಾಗಿ ಹಿಂಗೆ ಚಕ್ರ ಬಯಸಿಯ ಅವರು ಕೇಳಿಸಲಿಯ ತಪ್ಪು ಅಂತೀಯ. ನನ್ನ ಹೆಂಡತಿ ಜಾಣಿಗಳು ಅರ್ಥ ಮಾಡಿಕೊಂಡು ಸುಮ್ಮನೆ ಬಾಯಿ ಮುಚ್ಚು. ಭಕ್ತನವ್ವ ಭೂಪ ಭಕ್ತನವ್ವ ಭೂಪ ಬಂಗಾರಿ ಮಡಿಲಿನಲ್ಲಿ. ಭಕ್ತನವ್ವ ಭೂಪ ಭಕ್ತನವ್ವ ಭೂಪ ಬಂಗಾರಿ ಮಡಿಲಿನಲ್ಲಿ. ಮುತ್ತು ಬೆತ್ತದಂತೆ ಬೆಳ್ಳಿ ಕೊಂಬೆಯಂತೆ ಸಿಂಹಾದ್ರಿ ವಂಶಧರಿ ಸಿಂಹಾದ್ರಿ ವಂಶಧರಿ. ನಮ್ದೇನೋ ಒಂದು ಅಂತಕ್ಕಂಥ ತಮ್ಮನಿಗಳಿಂದ ನಮ್ಮ ತಮ್ಮಂದು ಅಂತ ಕೇಳ್ಬೇಕ ನಮ್ಮ ಶಶಿದು ಏನನ್ನೋದು ಏನೋ ಹೇಳಮ್ಮ. ಎಲ್ಲರೂ ತೋಟದ ಕಡೆಗೆ ಹೋಗಿ ನಾಳೆ ಮಗುಗೆ ಬೇಕಾದ ಆಟದ ಸಾಮಾನು ತಿಂಡಿ ತಿನಿಸುಗಳನ್ನು ಎಲ್ಲವನ್ನೂ ನಾನು ತರುತ್ತೇನೆ. ಆಯ್ತು. ಮೋಸ, ಮಹಾ ಮೋಸ. ನಾನು ನಂಬಿದ ಹೆಣ್ಣಿಂದ ನನಗೆ ಮೋಸ. ಏಸುದಾ ಏಸುದಾ ನನ್ನ ಜೊತೆ ಚಕ್ಕಂದ ಹೊಡಿಬೇಕಾದ ನೀನು ಎಂದು ಆ ಸಂಸಾರದಲ್ಲಿ ಚಕ್ಕಂದ ಹೊಡಿತಿದ್ದೀಯಲ್ಲ, ನನ್ನ ರಕ್ತ ಎಷ್ಟು ಕುಡಿಯಬಹುದು? ನಿನ್ನನ್ನೇ ಅಡ್ಡಗಾವಲಿಟ್ಟು ಆ ಸಂಸಾರವನ್ನು ನಾಶ ಮಾಡಿ ನನಗೆ ಎದುರಾಗಿ ಆ ಸಂಸಾರವನ್ನೇ ಉದ್ಧಾರ ಮಾಡಬಟ್ಟಿದ್ಯಾ ಎಣ್ಣೆ? ನಿನ್ನನ್ನ ಆಗಿ ಬಿಡಬಾರದು. ಹೇಗಾದರೂ ಮಾಡಿ ನನ್ನ ಬಳಿ ಆಗಿಕೊಳ್ಳಲೇಬೇಕು. ಅಂದಾಗಲೇ ನನ್ನ ಮನಸ್ಸಿಗೆ ಸಹಾಯ. ದಣಿ ನಮಸ್ತೆ ದಣಿ, ನನ್ನನ್ನ ಯಾಕೆ ಕರೆ ಕಳಿಸಿದ್ರಿ? ನಮಸ್ಕಾರ ಬೆಂಕಿ. ಸುಧಾ, ನಾನು ಹಣವನ್ನು ವಾಪಸ್ ಕೊಡದೆ ನೀನು ಅವನ ಚಕ್ಕ ನೋಡ್ತಿಲ್ಲ. ನೀನು ನೋಡಿದ್ರೆ ನನ್ನ ಮೈ ಉಳಿತದೆ, ರಕ್ತ ಕುಳಿಯುತ್ತದೆ. ಆದಷ್ಟು ಬೇಗನೆ ನಾನು ನಿಮ್ಮ ದುಡ್ಡನ್ನು ನಿಮಗೆ ಮರಳಿ ಕೊಡ್ತೀನಿ. ಈಗ ನನ್ನನ್ನ ಇಷ್ಟೊಂದು ಅರ್ಜೆಂಟ್ ಆಗಿ ಬರಲು ಹೇಳಿರುವ ಕಾರಣವೇನು ದಣಿ? ಸುಧಾ, ನೀನು ದುಡ್ಡನ್ನು ಕೊಡಬಹುದು, ಆದರೆ ದುಡ್ಡನ್ನು ತೆಗೆದುಕೊಳ್ಳುವ ಮುನ್ನ ನನಗೆ ಪ್ರಮಾಣ ಮಾಡಿದ್ದೀಯ. ನಿನ್ನ ಎತ್ತವರ ಬಗ್ಗೆ ಹಾಗೂ ನಿನ್ನ ಮನೆದೇವರಿಗೆ ಪ್ರಮಾಣ ಮಾಡಿದ್ದೀಯ. ನೀನೇ ನನಗೆ ಮೋಸ ಮಾಡಿದ್ರೆ ಶಾಂತಿಯನ್ನು ಸಿಗಲಾರು. ಇಲ್ಲ ದಣಿ, ಖಂಡಿತವಾಗಿಯೂ ನಾನು ನಿಮಗೆ ಮೋಸ ಮಾಡಲಾರೆ. ಅದೇನು ನನ್ನಿಂದ ಕೆಲಸ ಆಗಬೇಕು ಅಂತ ಹೇಳಿ ಖಂಡಿತವಾಗಿಯೂ ನಾನು ಮಾಡ್ತೀನಿ.
ನೋಡು ಸುಧಾ, ನನ್ನ ಗಂಡ ಒಳ್ಳೆಯವನಲ್ಲ. ಅವನು ತನ್ನ ಅತ್ತಿಯ ಜೊತೆ ಕಾಮಕ್ರೀಡೆ ಆಡುತ್ತಾನೆ. ಅವನು ಅಣ್ಣನಿಗೆ ಮಹಾ ಮೋಸ ಮಾಡುತ್ತಾನೆ. ಅವನು ನಂಬಿ ನೀನು ಹೋದರೆ ಸುಡುಗಾಡು ಸೇರ್ತೀಯ. ಎಚ್ಚರ. ಎಂಥ ಮಾತನ್ನ ಹೇಳ್ತಾ ಇದ್ದೀರ? ಅಲ್ಲ, ನನ್ನ ಗಂಡ ನನಗೆ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಹತ್ರ ಏನಿದೆ ಸಾಕ್ಷಿ? ಸಾಕ್ಷಿ ನನಗೆ ಸಾಕ್ಷಿ ಕೇಳುತ್ತೀಯ? ಏ ಹುಚ್ಚೇಂಡಿ, ಆ ಸಾಕ್ಷಿಯೇ ಈ ವಜ್ರಕಾಂತ ಯಾವ ಕೆಲಸವನ್ನು ಮಾಡಲ್ಲ. ನನ್ನ ಕಣ್ಣ ನೋಡಿ ಫೋಟೋ ಇಲ್ಲಿ ತೆಗೆದುಕೋ. ಇದೇನು? ನಾನು ನನ್ನ ಗಂಡನನ್ನ ಬಿಳಿ ಹಾಲಿನಷ್ಟೇ ಪರಿಶುದ್ಧದವನು ಅಂದ್ಕೊಂಡೆ. ಆದ್ರೆ ಇವನು ಸುಣ್ಣದ ನೀರಿನಂತೆ ನನ್ನ ಸಂಸಾರಕ್ಕೆ ಮಣ್ಣೆರಚಿ ಬಿಟ್ಟಿದ್ದ. ಈ ಸಾಕ್ಷಿ ನನ್ನ ಕೈಗೆ ಸಿಕ್ಕಿದೆಂದ ಮೇಲೆ ಏನು ಮುಂದೆ ಅವರ ಸಂಸಾರವನ್ನ ಹಾಳು ಮಾಡುವುದೇ ನನ್ನ ಉದ್ದೇಶ. ಇಂದಿನಿಂದ ನೀವು ಏನ್ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ಹೇಳಿದ್ದೀನಿ ನಾನೇನು ಮಾಡ್ಬೇಕು ಅಂತ. ಸ್ವಲ್ಪ ದಿವಸ ನನ್ನ ತಮ್ಮ ಜೊತೆಗೆ ಚಕ್ಕಂದ ಮಾಡು. ನಂತರ ಆ ಮನೆಯಿಂದ ಸೀತೆರಾಮ ಹೊರ ತಳ್ಳೋಣ. ಮುಂದೆ ನೀನೇ ಆ ಮನೆಗೆ ಅಧಿಪತಿ. ಎತ್ತ ಕಳಿಸಿ ಮರೆ ಮಾಡೋಣ. ನಿನ್ನಲ್ಲಿ ಸರಸವಾಡಲು ನಾವಿದ್ದೇವೆ. ಎಚ್ಚರದಿಂದಿರು. ಇನ್ನು ಮುಂದೆ ನೀವು ಹೇಳಿದಂತೆ ಕೇಳ್ತೀನಿ. ಸರಿ, ಹಾಗಾದ್ರೆ ನಾನಿನ್ನು ಬರಲಾ ದಣಿ? ಇಷ್ಟೆಲ್ಲ ಉಪಕಾರ ಮಾಡಿದ ನನಗೆ ಹಾಗೆ ಹೊರಟು ಹೇಗೆಮ್ಮ? ನನಗೆ ಮನ ಕಲಿಸಿ ಹೋಗ ಬರಲಿ. ಹಾಗೆ ಈ ಸಂಗಮ ನಮಗೆಂದು ಸಂಭ್ರಮ, ಸುಂದರ ಲೋಕದ ನೀನೇ ನಿಮ್ಮಿಂದಲೇ ಆ ಸಂಸಾರದಲ್ಲಿ ಉಳಿಯಿಂದಿದ್ದಾಯ್ತು.
ಇನ್ನು ಮುಂದೆ ಆ ಅಣ್ಣ ತಮ್ಮಂದಿರು ಬೇರೆ ಯಾವುದೇ ಸುರ ಜೀವನ ಜಾಡಸ್ತನ ನಿನಗಿನ್ನೂ ತಿಳಿದಿಲ್ಲ. ಒಲಿದರೆ ನಾರಿ ಶ್ರೀರಾಮ್. ಈ ಊರಿಗೆ ನಾನೇ ದೊಡ್ಡ ರೈತ. ನಿಮ್ಮ ತುಂಬಿದ ಸಂಸಾರ ಎಂದು ಹೇಳ್ತಿದ್ದಲ್ಲ, ಸಂಸಾರ ಖಂಡಿತ. ಇನ್ನು ಮುಂದೆ ನನ್ನದೇ ಆಡಳಿತ, ನನ್ನದೇ ದರ್ಬಾರ. ಅಲ್ಲ, ಸಾಕು ಮಾಡು ನಿನ್ನ ಕುತಂತ್ರವನ್ನು. ಏನು ಅರಿಯದ ಸುಧಳ ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತಿ ಅವಳ ಮನಸ್ಸನ್ನೇ ಹಾಳು ಮಾಡಲು ಹೊರಟಿರಲ್ಲ, ನೀಚ ದ್ರೋಹಿ. ಅಣ್ಣನಿಗೆ ವಿಷ ಕಚ್ಚುವ ನಾಗರ ಹಾವು ನಿನ್ನ ನಂಬಿದರೆ ಬಡ ಜನರ ಜೀವನ ಜೊತೆ ಆಡುವ ನಿನ್ನಂತ ಗೋಮುಖ ನಾಗರನ ಜೊತೆ ಸೇರಿ ನರಕ ಕಾಣುವುದಕ್ಕಿಂತ ನ್ಯಾಯವಂತರ ಮನೆಯಲ್ಲಿ ಜೀತ ಮಾಡುವುದು ಎಷ್ಟೋ ಸರಿ. ಅಲ್ಲೇ ಬಿದ್ದು ಸಾಯಬೇಕಿತ್ತು, ಬಂದೆ. ನಿನ್ನ ಬಣ್ಣ ಬಯಲಿಗೆ ಎಳೆದು ನನ್ನ ಎತ್ತವರ ಆತ್ಮಕ್ಕೆ ಶಾಂತಿ ನೀಡಲು ಬಂದಿರುವೋ ನಿಜ. ನನ್ನ ಬಣ್ಣ ಬಯಲಿಗೆ ಮುಂದೆ ನಿನ್ನನ್ನೇ ಮುಗಿಸುತ್ತೇನೆ ಎತ್ತರ. ಅದು ನಿನ್ನಿಂದ ಸಾಧ್ಯ ಇಲ್ಲ. ನಿನ್ನನ್ನು ಸುಡಲು ಸಿದ್ಧವಾಗಿದೆ ನನ್ನ. ನನ್ನ ಆಸ್ತಿಯಲ್ಲಿ ನಿನ್ನ ಮಾತಿಗೆ ಮರಳಾಗಲು ನಾನು ಸುಧಾ ಅಲ್ಲ, ಬ್ರಹ್ಮದ ಮರಿ. ನಿನ್ನನ್ನು ಕೊಂದರೆ ನನಗೆ ಪುಣ್ಯ ಪ್ರಾಪ್ತಿ ಆಗುತ್ತದೆ. ನಮಸ್ಕಾರ. ನಿಮ್ಮಂತ ಯುವಕರನ್ನ ನನ್ನ ಈ ಜೀವನದಲ್ಲಿ ಎಷ್ಟು ನೋಡಿ. ಶಶಿ, ಹೊರ ಹುಟ್ಟಿದ ಅಣ್ಣನಿಗೆ ಕೊಲೆ ಮಾಡಿಬಿಟ್ಟಿದೆ. ನಿನ್ನನ್ನ ಉಳಿಸಿದ್ದೇ ನಾವು ಮಾಡಿಕೊಂಡು. ಏ ಶಶಿ, ಇಂದು ನನ್ನ ತಮ್ಮನೆಂದು ಸುಮ್ಮನೆ ಬಿಟ್ಟಿದ್ದೇನೆ. ಹೋದೆಯಾ ದುರುಳ, ಅದು ಎಲ್ಲಿಗೆ ಹೋಗುವೆ ನಾನು ನೋಡುತ್ತೇನೆ. ನಿಲ್ಲು, ಬಂದೆ. ಮಂಗಳಗೊಳ್ಳುತ್ತಿದ್ದು ರೈತ ಮನೆತನ ಅರ್ಥಾತ್ ತೊಟ್ಟಿಲು ತೂಗಿದ ಗರತಿ ಎಂಬ ನಾಟಕವನ್ನು ಕೇವಲ ಇನ್ನು 3 ಸನ್ನಿವೇಶದಲ್ಲಿ ಮುಕ್ತಾಯಗೊಳ್ಳುತ್ತದೆ. ದಯಮಾಡಿ ಪ್ರೇಕ್ಷಕರು ಬಹಳ ಅರ್ಥಗರ್ಭಿತವಾಗಿದೆ. ತಾವು ಯಾರು ಎದ್ದು ಹೋಗಬಾರ್ದಂತ ನಮ್ಮಲ್ಲಿ ಪ್ರಥಮವಾಗಿ ಮನವಿ ಮಾಡಿಕೊಡ್ತೀನಿ. ಈಗಾಗಲೇ ಈ ನಾಟಕದ ಕಲಾ ಪೋಷಕರನ್ನು ಪ್ರೋತ್ಸಾಹಿಸಲು ದಾನ ಕೊಟ್ಟಂತ ದಾನಿಗಳ ಹೆಸರುಗಳನ್ನು ಈಗ ಒಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಎಂ ನಾಗಭೂಷಣ, TFP ಮೊಹಮ್ಮದ್ ಸೊಸೈಟಿ ಅಧ್ಯಕ್ಷರು, ಮಲ್ಕಿ ಒಡೆಯರ್ 5,000 ಕೊಟ್ಟಿರ್ತಾರೆ. ಅಬ್ದುಲ್ ಅಬೂಬಕರ್ ಎಗ್ ರೈಸ್ ಮಾಸುಲ್ಲಾ ಎಗ್ ರೈಸ್ ಸೆಂಟ್ರು, ಇವರು 5,000 ಕೊಟ್ಟಿರ್ತಾರೆ. ರಾಘವೇಂದ್ರ ರಾಯಕರ್ ಅವರು 5,000 ಕೊಟ್ಟಿರ್ತಾರೆ. ಮತ್ತು ಮುದ್ದಬಾಳ್ ಸುರೇಶ್ ಸ್ಪಂದ ಸುರೇಶ್ ಎಂದವರು 5,000 ಕೊಟ್ಟಿರ್ತಾರೆ. ಐಗೋಳ್ ಚಿದಂಬರಕರ್ 2,000 ಕೊಟ್ಟಿರ್ತಾರೆ. ಸಬ್ಬಿನ್ ಮಹೇಶ್ 1,000 ರೂಪಾಯಿ ಕೊಟ್ಟಿರ್ತಾರೆ. ಬಸಟಿ ಸಿದ್ದಪ್ಪ 2,000 ಕೊಟ್ಟಿರ್ತಾರೆ. ಅಕ್ಷಲಿ ಮಾಬ್ಲೇಶ್ ಇವರು 2,000 ಕೊಟ್ಟಿರ್ತಾರೆ. ಬುದ್ಧಿ ಮಂಜುನಾಥ ದಾವಣಗೆರೆಯವರು 10,000 ಕೊಟ್ಟಿರ್ತಾರೆ. ಅವರಿಗೆ ದೂರಾದ ಚಪ್ಪಳಿಯನ್ನು ಕೊಡ್ರಿ. ಸುರಾಜ್ ಪಾಟೀಲ್ 1,000 ಕೊಟ್ಟಿರ್ತಾರೆ. ನಮ್ಮ ಇಲ್ಲೇ ಹತ್ತಿರದ ಗ್ರಾಮದ ಕಾನೂರು ಗ್ರಾಮದ ಸುರಾಜ್ ಹಿನ್ನೆಲೆ ಆಡ್ತಕ್ಕಂಥವ್ರಿಗೆ 500 ರೂಪಾಯಿ ಸುರಾಜ್ ಪಾಟೀಲ್ ಸೋನಳ್ಳಿ ಅವರು 500 ರೂಪಾಯಿ ಕೊಟ್ಟಿರ್ತಾರೆ. ಇನ್ನು ಕೇವಲ 2-3 ಸನ್ನಿವೇಶದ ಅರ್ಥಗರ್ಭಿತ ನಾಟಕ ಇರುತ್ತದೆ. ಕಲೆ ಸಿಗುವುದು ಕಲಾವಂತರಲ್ಲಿ, ನಾಟಕ ಸಿಗುವುದು ಹೂವಿನಡಗಲಿಯಲ್ಲಿ, ಕಲಾವಿದರು ಸಿಗುವುದು MP ಪ್ರಕಾಶ್ ನಗರದಲ್ಲಿ. ಈ ಕಲೆಯನ್ನು ಪ್ರೋತ್ಸಾಹಿಸಿ ಸಿಗುವುದು ನೀವೆಲ್ಲ ಮುಂದಿರ್ತಕ್ಕಂಥ ಎಲ್ಲ ನನ್ನ
ಜನತೆಗಳು ದಯಮಾಡಿ ಇನ್ನು ಕೇವಲ 3 ಸನ್ನಿವೇಶದಲ್ಲಿ ಮುಕ್ತಾಯಗೊಳ್ತದೆ. ಇನ್ನು ತಾವು ಶಾಂತ ರೀತಿಯಿಂದ ಯಾರು ತೆರಳದೆ ಶಾಂತ ರೀತಿಯಾಗಿ ನೋಡಿ ನಮಗೆ ಸಹಕಾರ ನೀಡ್ತಿರುವಂತ ನಮ್ಮೆಲ್ಲರಿಗೂ ಕೈಬೋದು ಮನವಿ ಮಾಡಿಕೊಳ್ತಿಂತ ನಮಗೆ ಇದಾವೆ. ಕಾನೂರುವರೆಗೆ ಮಾರ್ಗಿ ಸುರೇಶ್ ಅವರು 1,000 ರೂಪಾಯಿ ಕೊಟ್ಟಿರ್ತಾರೆ. ಸುರೇಶ್ ಪಾಟೀಲ್ 500, ರವಿ ಕಾನೂರು ಸುರೇಶ್ ಅವ್ರದ್ದು 1500 ರೂಪಾಯಿ ನನ್ನ ಹತ್ರ ಇರ್ತದೆ. ಅವರಿಗೆ ನಾನು ಆಮೇಲೆ ಕೊಡ್ತೀನಿ. ಅವ್ರ ಹೆಸರು ಹೇಳಂತಾರೋ ಹಿನ್ನೆಲೆ ಗಾಯಕ ಶಿವರಾಜ್ ಅವರಿಗೆ ನಮ್ಮ ಮಾರ್ಗಿ ಸುರೇಶ್ ಅವರು 1000 ರೂಪಾಯಿ ಕೊಟ್ಟಿರ್ತಾರೆ. ನಾನು ಈ ಭರತನನ್ನ ಅದೆಷ್ಟು ನಂಬಿದ್ದೆ, ಆದ್ರೆ ನಂಬಿರುವ ನನಗೆ ಇವನು ಇಷ್ಟೊಂದು ಮೋಸ ಮಾಡುತ್ತಾನೆ ಅಂತ ನಾನು ತಿಳಿಯಲಿಲ್ಲ. ನನ್ನ ಮುಂದಿನ ದಾರಿ ಏನು ಮಾಡಬೇಕು ಅಂತ ನನಗೊಂದು ತಿಳಿಯದಂತಾಗಿದೆ. ಬನ್ನಿ ಶರತ್, ಸರಿಯಾದ ಸಮಯಕ್ಕೆ ಬಂದ್ರಿ. ನೋಡಿ, ನಾನು ಆ ಭರತನನ್ನು ನಂಬಿ ಮೋಸ ಹೋದೆ. ನೋಡಿ, ಅವನ ಚಕ್ಕಂದದ ಈ ಫೋಟೋಗಳನ್ನ ಕಣ್ಣಾರ ನೋಡಿ. ಎಂತ ಮಾತು ಹೇಳಿದೆ ಸುಧಾ, ನನ್ನ ಕಣ್ಣುಗಳಿಗೆ ಕತ್ತಲೆ ಆವರಿಸಿಕೊಂಡಿದೆ. ಪಾಪ, ನಿಮ್ಮಂತ ಪತಿವ್ರತೆಗೆ ಈಗಾಗಬಾರದಾಗಿದೆ. ಮುಂದೇನು ಮಾಡುವುದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಈಗ ಏನು ಮಾಡಬೇಕು ಅಂತ ನೀವೇ ಹೇಳಬೇಕು. ಆದ್ರೂ ಕೂಡ ಈ ಭರತನಿಗೆ ನಾನು ಸರಿಯಾದ ಬುದ್ಧಿ ಕಲಿಸಲೇಬೇಕು ಶರತ್. ಒಳಗೊಳಗೆ ಜ್ವಾಲೆ ಒತ್ತಿ ಉರಿತ ಈ ಸಮಯವನ್ನು ಬಳಸಿಕೊಂಡು ಇವಳ ಜೊತೆ ಚಕ್ಕಂದವಾಡಲೇಬೇಕು. ಸುಧಾ, ನೀನು ಹೇಳಿದಂತೆ ನಾನು ಕೇಳುತ್ತೇನೆ. ಆದರೆ ನನಗೆ ನಿನ್ನ ಪ್ರೀತಿ ಬೇಕು. ಹಾಗೆ ಆಗಲಿ. ನೋಡಿ, ನೀವು ನನ್ನ ಕೆಲಸವನ್ನು ಮಾಡಿಕೊಡ್ತೀನಿ ಅನ್ನೋದಾಗಿದ್ರೆ ಖಂಡಿತವಾಗಿಯೂ ನಿಮ್ಮ ಮಾತನ್ನ ನಾನು ಕೇಳುತ್ತೇನೆ ಶರತ್. ಓಕೆ ಸುಧಾ, ನಾನು ಯಾವಾಗಲೂ ನಿನ್ನ ಜೊತೆಯೇ ಇರುತ್ತೇನೆ. ಹಾಗಾದ್ರೆ ಬನ್ನಿ, ಇದೇ ಸಂತೋಷಕ್ಕೆ ನಾವಿಬ್ಬರು ಹಾಡಿ ಕುಣಿದು ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಶಾಕುಂತಲೆ.
ನಿನಗೇನಾದ್ರೂ ತಲೆಗೆಲ್ಲ ಕೆಟ್ಟಿದ್ದೇನೆ? ಇದೇನು ಮನೆನೋ ಅಥವಾ ಸ್ಮಶಾನನೋ ಅಥವಾ ವೀಶಿ ವಾಟಿಕೆ ಮಾಡುವಂತ ಸ್ಥಳ ಅಂತ ತಿಳ್ಕೊಂಡಿದ್ಯಾ? ಮುಚ್ಚೆ ಬಾಯ್ನ. ಮೊದಲು ನಿನ್ನ ಚರಿತ್ರೆ ಏನು ಅಂತ ಸರಿಯಾಗಿ ನೋಡ್ಕೊ, ಆಮೇಲೆ ನೀನು ಬಂದು ನನಗೆ ಬಂದು ಹೇಳುವೆ. ಮುಚ್ಚೆ ಬಾಯ್ನ ಸಾಕು. ಬಾಯ್ನ ಸ್ವಲ್ಪ ಬಿಗಿ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡೋದನ್ನ ಕಲ್ತ್ಕೊ. ದೊಡ್ಡ ಈ ಮನೆಗೆ ಬಂದು ಈ ಮನೆಗೆ ತಕ್ಕ ಸೊಸೆಯಾಗಿ ಬಾಳಿ ಬದುಕೋದನ್ನ ಬಿಟ್ಟು ಈ ರೀತಿ ಕೊಂಡ ಜೊತೆ ಚಕ್ಕನ ಆಡ್ತಿದ್ಯಲ್ಲ ನೀನು ಹೆಣ್ಣು ಅಥವಾ ಮುಚ್ಚೆ ಬಾಯಿನ ಸಾಕು. ಈ ಮನೆಗೆ ನೀನು ಕೂಡ ಸೊಸೆಯಾಗಿಯೇ ಬಂದಿದ್ದೆ, ಅದರಂತೆ ನಾನು ಕೂಡ ಸೊಸೆಯಾಗಿಯೇ ಬಂದಿದ್ದೇನೆ. ಈ ಮನೆಯಲ್ಲಿ ನಿನಗೆಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗಿದೆ. ನಾನೇನೇ ಮಾಡಿದ್ರು ಅದನ್ನ ನೋಡಿಕೊಂಡು ಸುಮ್ಮನೆ ಬಿದ್ದಿರಬೇಕೆ ಹೊರತು ಇಲ್ಲ ಸಲ್ಲದ ಮಾತುಗಳನ್ನ ನನ್ನ ಮುಂದೆ ಆಡಬೇಡ. ಮುಚ್ಚೆ ಬಾಯಿನ ಸಾಕು. ನನ್ನ ಮೈದನ ಹೇಳಿದ ಒಂದೇ ಒಂದು ಮಾತಿಗೋಸ್ಕರ ಹಿಂದೆ ಮುಂದೆ ಯೋಚನೆ ಮಾಡಿ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ಕಣ್ಣು ಮುಚ್ಚಿ ನಿನ್ನ ಮದುವೆ ಮಾಡಿ ಈ ಮನೆಗೆ ಕರ್ಕೊಂಡು ಬಂದ್ರೆ ನೀನು ಈ ಮನೆಯಲ್ಲಿ ಬಿಡುತ್ತೀಯಾ ಪೂಜಿಸ್ತೀಯಾ ಅಂತ ಕರ್ಕೊಂಡು ಬಂದೆ. ಆದ್ರೆ ನೀನು ನನ್ನ ಮೈದನಿಗೆ ಒಳ್ಳೆ ಹೆಂಡತಿ ಆಗದೆ ಕಣ್ಣವ್ರ ಜೊತೆ ಹಾಡಿಕೊಂಡು ಕೊಪ್ಪಳಿಸಿದ್ಯಲ್ಲ, ಈ ಮನೆಗೆ ನಿನ್ನಂತ ಹೆಣ್ಣು ಬಂದ್ರು ಅಷ್ಟೇ ಬಿಟ್ರು ಅಷ್ಟೇ. ನಡು ಮರ್ಯಾದೆಗೆ ಇನ್ನು ಮುಂದೆ ಈ ಮನೆಯಲ್ಲಿ ಇರೋ ಅವಶ್ಯಕತೆ ಇಲ್ಲ. ನಡಿಯೇ ಹೊರಗಡೆ ನಡಿ. ಶಾಂತಿ ಬೆದ್ದ ಮೈದುನನ್ನು ಮಾಡಿಕೊಂಡು ಇದ್ದ ಬದ್ದ ಆಸ್ತಿಗೆ ನೀನೇ ಒಡೆಯುವಂತ ಬೇರೆದು ಅವಳಿಗೆ ಮೋಸ ಮಾಡುತ್ತಿರುವೆ. ಸಣ್ಣಂತೆ ಮಾತಾಡಬೇಡ ಅಲ್ವೋ. ಈ ಮನೆ ಸೊಸೆ ಮೇಲೆ ಕೈ ಹಾಕಿ ಕೆಟ್ಟ ಕಾಮಕತನದಿಂದ ಮಾತಾಡ್ತಿದ್ಯಲ್ಲ, ನಿನ್ನಂತವ್ರಿಗೆ ಏನು ಹೇಳಬೇಕೋ ಗೊತ್ತಿಲ್ಲ. ಮನೆಯಲ್ಲಿ ಒಂದು ಕ್ಷಣ ಈ ಮನೆಯಲ್ಲಿ ಇರಬಾರ್ದು. ನಡೆಯ ಹೊರಗಡೆ. ಈಗ ತಾನೇ ಆರಂಭ. ಈ ಯುದ್ಧದಲ್ಲಿ ಗೆಲ್ಲುವುದು ನಾನೇ. ಮನೆ ಬಿಟ್ಟು ಹೊರಡಲು ರೆಡಿಯಾಗೋ. ಸೀತಾ, ಹೇಳುತ್ತೇನೆ ಕೇಳು. ಮಹಾಗರದಿ ಅಂತ ಮೆರೆಯುತ್ತಿರುವ ನೀನು, ಮಹಾಪುರುಷನೆಂತ ಮೆರೆಯುತ್ತಿರುವ ನಿನ್ನ ಲಕ್ಷ್ಮಣ ಒಂದು ಗತಿ ಕಾಣಿಸುತ್ತೆ. ನನ್ನ ಮುಂದಿನ ಗುರಿ ಬರುತ್ತೇನೆ. ಮಾಡುದಿಲ್ಲ ಮಾಡಿ ಈ ಮನೆನೇ ಹಾಳು ಮಾಡಿ ಈ ಮನೆಗೆ ಇಂತ ಒಂದು ಕೆಟ್ಟ ಕಾಮಕತನದಿಂದ ತೋರ್ಸೋದಕ್ಕೆ ಬರ್ತಿದ್ಯಲ್ಲ. ನೋಡು, ನನ್ನ ಮೈದನಲ್ಲಿರುವ ಅಂತಿಂತವರಲ್ಲ, ನಿನ್ನ ಪಾಪಿಗೆ ನಿನ್ನ ದೋಷಕ್ಕೆ ಯಾವ ರೀತಿ ಪಾಠ ಕಲಿಸ್ಬೇಕನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅಂದಾಗ ನಿನ್ನ ಮಾತಾಗ್ಲಿ ನಿನ್ನ ತನ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ನೋಡು, ನೀನೇ ರೀತಿ ಬಹಿರಂಗದಲ್ಲಿ ಮೈದನ ಅಂತರಂಗದಲ್ಲಿ ಅವರ ಜೊತೆ ಚಕ್ಕ ಅಂತ ಆಡ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮುಂದಿನ ಸನ್ನಿವೇಶದಲ್ಲಿ ನಿನ್ನನ್ನ ಈ ಮನೆಯಿಂದ ಹೊರ ಹಾಕದೆ ನಾನು ಈ ಮನೆತನದ ಸೊಸೆ ಶೋಧಾನೆ ಅಲ್ಲ. ಮೈದೂರಿಗೆ ಕಟ್ಟಿ ಮಾತಾಡ್ತೀಯ ಅಂತ ಎಷ್ಟು ಕಪಿನಿಂದ ಮಾತಾಡಿದ್ರು. ನೀರಿನ ಮಾತ್ರ ಸುಮ್ಮನೆ ಬಿಡಬಾರ್ದು. ಈ ಮನೆಗೆ ತಕ್ಕ ಸೊಸೆಯಾಗಿ ಬಂದು ಜೀವನದಲ್ಲಿ ಈ ಮನೆಯ ಬೆಳಗ್ಬೇಕು ಅಂತ ಆಸೆ ಪಟ್ಟಿದ್ದಕ್ಕೋಸ್ಕರ ಈ ಮನೆಯನ್ನೇ ಕತ್ಲೆ ಮಾಡಕ್ ಹೊರಟಿದ್ಯಲ್ಲ, ನಿನ್ನಂತ ಹೆಣ್ಣಿಗೆ ಯಾವ ರೀತಿಯಾಗಿ ಪಾಠ ಕಲಿಸ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಏನು ನಡೆಯುತ್ತಿದೆ ಇಲ್ಲಿ? ಏನಂತ ಹೇಳಿ ಮೈದುನ, ಏನಂತ ಹೇಳಿ? ಆ ಮಾತುಕತೆಗಳಲ್ಲಿ ಕೊಡಬಹುದೇ ನಡೀತಾ ಇದೆ. ಅದನ್ನೆಲ್ಲವನ್ನ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಅಂತೀಯ? ಕಾಲಕ್ರಮೇಣ ಕೂಡಿ ಬಂದಾಗ ಇಲ್ಲಿ ನಡೆದಿದ್ದು ಏನು, ಯಾವ್ದು ನಡಿಬೇಕು ಯಾವ್ದು ನಡಿಬಾರ್ದು ಅನ್ನೋದನ್ನ ತಿಳ್ಕೊಂಡು ಮಾತಾಡ್ಬೇಕಾಗಿದ್ದು ನನ್ನ ಕರ್ತವ್ಯ ಆಗಿದ್ದಪ್ಪ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾತಾಡ್ತಿದ್ದೆ ಅಷ್ಟೇ. ಅಷ್ಟರಲ್ಲಿ ನೀನು ಬಂದೆ. ನೋಡು, ನೀನೇನು ಪ್ರಯತ್ನಿಸ್ಬೇಕು. ನನ್ನ ಹೆಂಡತಿಗೆ ಅಡಿಯುವಂತ ತಪ್ಪು ಅವಳೇನು ಮಾಡಿ? ನಾನು ಹೇಳ್ತೀನಿ ಕೇಳಿ. ನೀವು ಮುಂದೆ ಈ ರೀತಿ ತಾಯಿಯಂತೆ ಸೋಗು ಹಾಕಿ ಮನೆಯ ಮಾತುಗಳನ್ನ ಮಾತಾಡ್ಕೊಂಡು ನೀವು ಬರೋದು ಒಂದೇ ಒಂದು ನಿಮಿಷ ಲೇಟ್ ಆಗಿದ್ರು ಈ ಮನೆ ಹಾಳಿ. ಏನೇ ಇದು ನಿನ್ನ ನಾಟಕ? ಮಾಡಬಾರ್ದು ತಪ್ಪುಗಳನ್ನ ಮಾಡಿರೋದು ನೀನು. ಈಗ ತಪ್ಪುಗಳನ್ನ ನನ್ನ ಮೇಲೆ ಹೊರಿಸಿ ಈ ರೀತಿ ಅಪರಾಧನ ಹಾಕ್ತಿದ್ಯಲ್ಲ, ನೀನು ನಿಜವಾಗ್ಲೂ ಉದ್ಧಾರ ಆಗಲ್ಲ ಕಣೆ, ಉದ್ಧಾರ ಆಗಲ್ಲ. ನಿನಗೆ ಸರಿಯಾದ ಪಾಠವನ್ನ ಅದೇ ರೋಗ ಕೊಟ್ಟೆ ಕೊಡ್ತಾರೆ.
ಬುದ್ಧಿ ಹೇಳಬೇಕಾದ ನೀನೆ ಈ ರೀತಿ ವರ್ತಿಸುವುದು ಸರಿ. ಮೊದಲು ಸತ್ಯ ಏನೆಂದು ಹೇಳಿ. ಮೈದನ ದೊಡ್ಡ ಮೈದನ ಇಲ್ಲಿ ನಡ್ತಿರೋದ ಬೇರೆ, ಇಲ್ಲಿ ಮಾತಾಡ್ತಿರೋದ ಬೇರೆ. ಈ ಪಾಪಿ ಕಟ್ಟ ಕಳ್ಳರ ಜೊತೆ ತೋಳು ತೆಗಿರಿ ಹಾಡಿ ಕೂತು ಕುಪ್ಪಳಿಸ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಅಂತ. ನೋಡಿ, ಈ ಮನೆ ಬೆಳಕಾಗ್ಬೇಕೆ ಹೊರತು ಕತ್ತಲಾಗೋದಕ್ಕೆ ಏಕೂ ಇಷ್ಟಪಡಲ್ಲಪ್ಪ. ನೀನು ಜೀವನ ಯಾವಾಗಲೂ ನಕ್ಕಂತ ಸಂತೋಷವಾಗಿರ್ಲಿ ಅಂತ ಬಯಸಿದ್ದೇನೆ. ಶಕ್ತಿ ಬೇಕಷ್ಟೇಪ್ಪ. ಏನು ಅತ್ತಿಗೆ ಏನೇ ಹೇಳ್ತಾ ಇದೀಯಮ್ಮ? ನನ್ನ ಕಿವಿಗೆ ಕಪ್ಪಡದ ಸಲಾಕಿ ಬಡಿಯುತ್ತಾಯಿ. ನನ್ನ ಕಣ್ಣುಗಳಿಗೆ ಕತ್ತಲೆ ಆವರಿಸಿಕೊಂಡಂತಾಯ್ತಮ್ಮ, ಕತ್ತಲೆ ಆವರಿಸಿಕೊಂಡಂತಾಯಿ. ನಾನು ಇದನ್ನು ಹೇಗೆ ನಂಬರುತ್ತಾಯಿ? ನಾನು ಹೇಗೆ ನಂಬಲಿ? ಆದ್ರೆ ಒಂದಲ್ಲ ಒಂದು ದಿವಸ ನಿಮಗೆ ಗೊತ್ತಾಗುತ್ತೆ. ಯೋಚನೆ ಮಾಡಿದೆ, ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂದಾಗ ಈ ಮನೆ ಕೆಲಸ ಮಾಡ್ಕೊಂಡು ಅದೆಲ್ಲವೂ ಕೂಡ ಇಂದು ಕತ್ತಲೆ ಆಗೋಯ್ತಪ್ಪ. ನಿನ್ನ ಜೀವನಕ್ಕೆ ಕತ್ತಲೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡಿ. ಆದ್ರೆ ಈ ಎಲ್ಲ ತಪ್ಪುಗಳು ನನ್ನ ಮೇಲೆ ಬರ್ತಿಲ್ಲ. ನಾನು ಏನಾದರೂ ಹೇಳೋದಕ್ಕೆ ಸಾಧ್ಯವಾಗಿಲ್ಲ, ಏನಾದರೂ ಹೇಳೋದಕ್ಕೆ ಸಾಧ್ಯ. ಏನ್ ನಡೆದಿದೆ ಈ ಮನೆಯಲ್ಲಿ? ಒಂದು ಅಕ್ಕ ತಂಗಿಯರಂತಿರುವ ನೀವು ಬೀದಿಯಲ್ಲಿ ನಾಯಿ ತರ ಕಿತ್ತಾಡ್ತೀವಲ್ಲ, ಏನಾಯ್ತಂದು ಹೇಳು. ನನಗೂ ಏನು ಗೊತ್ತಿಲ್ಲ. ನನ್ನ ಅತ್ತಿಗೆ ಗರ್ಭಿಣಿ ಎಂದು ಸಂತೋಷದಿಂದ ಮಗುವಿಗೆ ಬೇಕಾದ ಆಟದ ಸಮಾನ ಬಟ್ಟೆಯನ್ನು ತಂದರೆ ಇಲ್ಲಿ ರಣರಂಗವೇ ನಡೆದು ಹೋಗಿದೆ. ನೀವು ಬಂದ್ರೆ ಬರ್ರಿ, ಇಲ್ಲ ಇಲ್ಲೇ ಇರ್ರಿ. ನಾನು ಮಾತ್ರ ಇಷ್ಟೆಲ್ಲ ಮಾತುಗಳನ್ನ ಕೇಳಿ ಒಂದು ನಿಮಿಷ ಈ ಮನೇಲಿ ಇರೋದಿಲ್ಲ. ನಾನೇನೇ ಈ ಮನೆಯಿಂದ ನಿಲ್ಲಿಸಿದ. ನಿನಗೆ ಏನು ಬೇಕು ಕೇಳು, ನಾನಿರ್ತೀನಿ. ಈ ಮನೆಯನ್ನು ಹೊಡೆಯಬೇಡಮ್ಮ, ನೀನು ಹೊಡೆಯಬೇಡ. ಏನಾಯ್ತು ಎಂದು ಇಲ್ಲಿ ಬಿಡಿಸಿ ಹೇಳು. ಹೇಳುತ್ತಿರೋ ಅಥವಾ ಏನಿದು? ಅದನ್ನ ನಾನು ಹೇಳ್ತೀನಿ ಕೇಳಿ. ಈ ನಿಮ್ಮ ಹೆಂಡತಿ ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ನನ್ನ ಮೇಲೆ ಆರೋಪ ಹೊರಿಸಿ ನನ್ನ ಗಂಡನಿಗೆ ಮಂಕಬೂದಿ ಎರಚಿ ನನ್ನ ಹಾಗೂ ನನ್ನ ಗಂಡನ ಸಂಬಂಧದಲ್ಲಿ ಹುಳಿ ಹಿಡ್ತಾ ಇದ್ದಾಳೆ. ಇಷ್ಟೆಲ್ಲ ಮಾಡಿದ ಮೇಲೆ ಈ ಮನೆಯಲ್ಲಿ ನಾನು ಒಂದು ನಿಮಿಷ ಕೂಡ ಇರೋದಿಲ್ಲ. ನಾನೀಗಲೇ ಈ ಮನೆ ಬಿಟ್ಟು ಹೊರಟು ಮಾತಾಡೋದಕ್ಕೆ ನಾಚಿ ಆಗೋದಲ್ಲವೇ? ಪ್ರತ್ಯಕ್ಷ ಗಂಡನ ಪ್ರಮಾಣಿಸಿ ನೋಡಬೇಕೆಂದು ಹಿರಿಯವರು ಹೇಳಿಲ್ಲವೇ? ಮಾತಾಡುತ್ತಿರಲಿಲ್ಲ. ನನ್ನ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕರಿಸಬೇಕಾದ ಯಾವುದೇ ಕಾರಣಕ್ಕೂ ಆಸೆ ಪಟ್ಟರೆ ಹೊರತು ಈ ರೈತರ ಮೃತನ ಯಾವತ್ತೂ ಆಸೆ ಪಟ್ಟೊಳ್ಳಲ್ಲ ಸ್ವಾಮಿ. ಕ್ಷಣ ಕ್ಷಣಕ್ಕೆ ಒಂದಾಗಿ ಶಾಂತಿ ನೆಮ್ಮದಿಯಿಂದ ಇರಬೇಕಂತ ಬಯಸಿದ್ದು ನಮ್ಮ ಜೀವನದಲ್ಲಿ. ಇಂದು ಈ ಮನೆ ಎರಡು ಭಾಗವಾಗಿ ಇಲ್ಲಿ ತಪ್ಪು ನಡೆದಿದ್ರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇದ್ರು ಅಂತ ಬಿಟ್ಟರೆ ನನ್ನ ಘಟನೆ ಕಣ್ಣು ಮುಂದೆ ಕಂಡಾಗ ಅದನ್ನು ರೂಪದಲ್ಲಿ ಹೇಳ್ತಾ ಇದ್ರೆ ಇಲ್ಲಿ ತಪ್ಪಿತಸ್ಥಳಾಗಿ ಕಾಡ್ತಿರೋದು ನಾನೇ ಸ್ವಾಮಿ, ನಾನೇ. ಇಷ್ಟು ವರ್ಷಗಳಿಂದ ನನ್ನ ಜೊತೆ ಜೀವನ ಮಾಡ್ಕೊಂಡು ಬಂದಿದ್ದು ನಿಮ್ಗೆ ಕೊಂಚದಾದ್ರೆ ಯೋಚನೆ ಮಾಡ್ಬೇಕಾಗಿತ್ತು. ಆದ್ರೆ ನೀವು ತಪ್ಪಿನ ಭಾರ ನಡೆಸ್ತಿದ್ದೀರ ಸ್ವಾಮಿ, ತಪ್ಪಿನ ಭಾರ ನಡೆಸ್ತಿದ್ದೀರ. ಇದಕ್ಕೆಲ್ಲ ಕಾರಣ ಸುಧಾ. ಅವಳು
ಮಾಡ್ತಿರೋದನ್ನ ಕಣ್ಣಾರೆ ನೋಡಿ ಹೇಳ್ತಿದ್ದೆ. ನನ್ನ ಮೇಲೆ ತಪ್ಪನ್ನು ಹೊರಿಸಿದ್ದಾಳೆ ಸ್ವಾಮಿ. ದೇವಕಿಯಾಗಿ ಬಂದು ನಾಯಕಿಯಾಗಿ ನಿಂತಿರುವೆಲ್ಲ ಸುಧಾ. ಈ ಮನೆಯ ಕೀರ್ತಿಯ ಕಳಸಕ್ಕೆ ಯಾವ ಧಕ್ಕೆ ಬರಲಾಗ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ತಮ್ಮರನ್ನು ಅಗಲಿಸಬೇಡ ಸುಧಾ. ನೀನು ನಮ್ಮ ಕೋಟಿಯಲ್ಲಪ್ಪ. ಈ ಮನೆಯ ಮಗಳೆಂದು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೆ. ಹಾಲಿನಂತೆ ಇದ್ದು ಸಂಸಾರವನ್ನು ಪಡೆಯಬೇಡಮ್ಮ. ಇಲ್ಲಿ ನಿಂತ ಜನ ನೋಡಿ ನೆಗುವಂತೆ ಮಾಡಬೇಡಮ್ಮ. ಕೊನೆಗೆ ನಿನಗೆ ಕೈ ಮುಗಿದು ಬೇಡುತ್ತೇನೆ ಸುಧಾ. ನೋಡಿ, ನೀವು ಕೈ ಮುಗಿಯೋದು ಬೇಡ, ಕಾಲ್ ಮುಗಿಯೋದು ಬೇಡ. ನಾನು ಹೇಳೋ ಕೆಲಸ ಮಾಡಿ ಸಾಕು. ಈ ಮನೆ ಎಲ್ಲ ನನ್ನ ಹೆಸರು ಬರಿಬೇಕು. ಏನು ಬೇಕು ಕೇಳಪ್ಪ, ನಾನು ಕೊಡುತ್ತೇನೆ. ಇಡೀ ಮನೆನ ನನ್ನ ಹೆಸರಲ್ಲಿ ಬರ್ಕೊಡ್ಬೇಕು. ಈ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿದ. ಆಯ್ತಪ್ಪ, ನೀನು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಮನೆ ಇಡೀ ನಮ್ಮ ಸರ್ವಸ್ವವನ್ನು ನಿನಗೆ ತಾರೆ ಹೇಳುತ್ತೆ. ಅಣ್ಣ ತಮ್ಮಂದಿರನ್ನು ಮಾತ್ರ ಬೇಡ ಸೀತ, ನಿನಗೆ ಕೈ ಮುಗಿದು ಬೇಡುತ್ತೇನೆ. ಅಣ್ಣ ಅಣ್ಣ ನಿಲ್ಲು, ಅಣ್ಣ ನಿಲ್ಲು. ನಿನ್ನ ಹೆಸರಲ್ಲಿರ್ತಕ್ಕಂಥ ಆಸ್ತಿನ ಬೇರೆಯವರ ಹೆಸರಲ್ಲಿ ಬರೋದಕ್ಕೆ ನಾನು ಬಿಡುವುದಿಲ್ಲ. ಅಲ್ಲ, ನಾಳೆ ಇವಳು ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕೋದಿಲ್ಲ ಅಂತ ಏನು ಗ್ಯಾರಂಟಿ? ಹೋಗಲಿ ಬಿಡು ಲಕ್ಷ್ಮಣ, ಅವಳು ನಮ್ಮ ಮನೆಯ ಮಗಳಿದ್ದಾಗೆ. ಅವಳು ಚೆನ್ನಾಗಿದ್ದರೆ ನಾವು ಚೆನ್ನಾಗಿ ತೀರುತ್ತೇವೆ. ಮುಂದೆ ದೇವರು ಅದೇನೋ ದಾರಿ ತೋರಿಸಲು ಹಾಗೆ ನಡೆಯುವ ಕಡೆ ಮಾಸುಗಾರರಿಗೆ ಸಹಿ ಮಾಡಿ ಕೊಡ್ತೀವಿ. ಅಣ್ಣ ಅಣ್ಣ ಅಣ್ಣ, ನೀವು ಹೆತ್ತು ಹೊತ್ತು ಸಾಕಿ ಸಲಹಿದ ನಿಮ್ಮ ಕರ್ತವ್ಯವನ್ನ ನಾವು ನಿಮ್ಮ ಕಾಲಿನ ಧೂಳಿಗೂ ಸಮಾನ ಇಲ್ಲ ಅಣ್ಣ. ನಿಮ್ಮ ಕಾಲನ್ನು ತೊಳೆದು ನಾವು ಪೂಜೆ ಮಾಡಬೇಕು. ನಿಮ್ಮ ಋಣ ಆಕಾಶದಷ್ಟು ಎತ್ತರ, ಭೂಮಿಯಷ್ಟು ಭಾರ ಅಣ್ಣ. ಈಗ ಸಮಾಧಾನವಾಯಿತೇ ಸುಧಾ ನಿನ್ನ ಮನಸ್ಸು? ಇನ್ನು ನಿನ್ನಿಗೆ ಹೇಗೆ ತಿಳಿತದೆ ಹಾಗೆ ಈ ಮನೆಯಲ್ಲಿರಪ್ಪ. ನೀನು ಹೇಗೆ ಹೇಳುತ್ತೀಯೋ ನಾವೆಲ್ಲರೂ ಹಾಗೆ ಕೇಳುತ್ತೀವಿ. ಅಣ್ಣ, ನನ್ನ ಹೆಂಡತಿ ಮಾಡಿದ ತಪ್ಪಿಗೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತೆ. ನೀನು ಇನ್ನು ಈ ಮನೆಯಲ್ಲಿ ಬಾಳೆ ಬದುಕಬೇಕು ಕಣೋ. ನೀನು ನಿನ್ನ ಹೆಂಡತಿಯಿಂದ ಈ ಮನೆ ಬೆಳಗ. ನಾನು ಇಲ್ಲಿರುವುದೇ ಬೇಡ, ಬೇಕಾದ್ರೆ ಮನೆ ಬಿಟ್ಟು ಹೋಗು. ನೀವು ಮನೆ ಬಿಟ್ಟು ಹೋದರೆ ನಾನು ಬದುಕಾಗುವುದಲ್ಲ. ನಾನು ಹಕ್ಕಿ ಚಿಕ್ಕ ವಯಸ್ಸಿನಲ್ಲೇ ತುಪ್ಪವನ್ನು ಮಾಡಿ ಉಳಿಸಿ ನಮ್ಮನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ನೌಕರಿಯನ್ನು ಕೊಡಿಸಿ ಎಲ್ಲವನ್ನು ಮಾಡಿದ ನೀವೇ ನಮ್ಮ ಎತ್ತ ತಂದೆ ತಾಯಿಗಳನ್ನ ನಮ್ಮನ್ನು ತಪ್ಪಲಿಯನ್ನಾಗಿ ಮಾಡಿ ನಿಮಗೆ ಸಹೋದರ, ಇನ್ನು ಏನೇನು ಕಾದಿದೆಯೋ ಏನೋ ಈ ಮನೆಯಲ್ಲಿ. ಯಾರ ಕಾಕ ದೃಷ್ಟಿ ಕಣ್ಣ ದೃಷ್ಟಿ ಬಿತ್ತೋ ನಮ್ಮ ಮನೆಯಲ್ಲಿ. ಮಾತನ್ನು ಕಾಪಾಡಪ್ಪ. ಏನು ಹೇಳು ಸೀತಾ, ಮೂಕವಾಗಿ ನಿಂತಿರುವೆ ಅಲ್ಲಿ. ಇನ್ನು ಮುಂದೆ ನಮ್ಗೆ ಈ ಮನೆ ಋಣ ತೀರ್ತು ಅಂತ ಕಾಸು. ಇಷ್ಟೆಲ್ಲ ಆಸ್ತಿ ಅಂತಸ್ತಿನ ಬಗ್ಗೆ ಮಾತಾಡಿದ್ರೆ ಕಷ್ಟಪಟ್ಟು ಬಿರುಸು ಸೇರಿದ್ದು ಯಾವುದು ಪಾಲಾಗ್ತಿದೆ ಸ್ವಾಮಿ. ಇದೆಲ್ಲ ಈ ನಮ್ಮ ಜಗತ್ತಲ್ಲಿ ಏನ್ ಬಂದಿತ್ತು, ಈ ನಮ್ಮ ಹಣೆ ಬರಹದಲ್ಲಿ ಹೀಗೆ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ.
ಕೊನೆಯದಾಗಿ ನಾವು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಸ್ವಾಮಿ. ಈ ಮನೆಗೆ ಒಂದು ಋಣ ತೀರ್ತು ಅಂತ ಕಾಣಿಸುತ್ತೆ. ನಡೀರಿ ಸ್ವಾಮಿ, ಏನಾದ್ರೂ ಈ ಮನೆ ಬಿಟ್ಟು ದೂರ ಹೊರಟೋಗೋಣ. ಇಲ್ಲ ಸೀತಾ, ತಮ್ಮಂದಿರನ್ನು ಬಿಟ್ಟು ಹೋಗಲು ಮನಸ್ಸು ಬರುತ್ತಿಲ್ಲ ಸೀತಾ. ಹುಲಿ ಅಂತ ತಮ್ಮಂದಿರನ್ನು ಹೇಗೆ ಬಿಡುವುದು ಸೀತಾ? ಈ ಎಂದು ಸರ್ವಕಡೆ ಮಾಡಿತು, ಎಂದು ಸರ್ವ ಮನೆ ಮಾಡಿತು. ಅಣ್ಣ ತಮ್ಮಂದಿರರು ನಾನು ಬಂದ ಅರಿತು ಇದು ತೀರ ಸಾಗರ, ಅರಿತು ಇದು ತೀರ ಸಾಗರ. ಅಣ್ಣ ತಮ್ಮಂದಿರರಿ ನಾನು ಬಂದನ ಅರಿತು ಇದು ತೀರ ಸಾಗರ, ಅರಿತು ಇದು ತೀರ ಸಾಗರ. ಗುರುವೆ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಮರವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಗುರುವೆ ನಿನ್ನಾಟ ಬಲ್ಲವರ್ಯಾರ್ಯಾರೋ, ಮರವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ. ಜೈ ರಾಗಂ ಬಂ ಬಂ. ಹಿಂದಿದ್ದು ಹೇಳ್ತೇವೆ, ಮುಂದಿದ್ದು ಹೇಳ್ತೇವೆ. ಓಂ ಬುರ್ರ್ ಬುಸ್. ನಿಜವಾಗ್ಲೂ ಹಾನಿ ಮಾಡಿ ಹೋಗ್ತಾರೆ ಅಪ್ಪ. ನಾವು ಸ್ವಾಮಿಗಳು ಅಂತ ಅಲ್ಲ. ಸಾಲದ ಕಾಟ ಹೆಚ್ಚಾಗಿ ಏನ್ ಕಾಡ್ತಾರೆ? ಕೂತ್ರೆ ಕಾಡ್ತಾರ, ನಿದ್ರೆ ಕಾಡ್ತಾರ, ಮಕ್ಕಂದ್ರೆ ಕಾಡ್ತಾರ. ಸಾಲದ ಕಾಟ ಸಾಕಾಗಿ ಹೊರಗಿಡ್ಬೇಕಂತ ಸಾಯ್ಬೇಕು ಹೋಯ್ತು ನೋಡ್ರಿ. ಅಲ್ಲೊಬ್ಬ ಸ್ವಾಮಿ ಈ ಡಸ್ಟ್ ಬಿಚ್ಚಿಟ್ಟು ಓಂ ಹರಾರ ಹರಾರ ಅಂತೇಳಿ ಕಾಣ ಮಾಡಕತ್ತ. ನಾನು ಓಂ ಹರಾರ ಹಾಕಂಬಂದ ನನಗೆ 100, 500 ಕೊಟ್ಟು ಒಕ್ಕಾರ ಯಾರು ಬರ್ತಾರೆ ಹೋದ್ರ ಇದ ಬೆಸ್ಟ್ ಅಂತ ಇದನ್ನ ಮುಡಿ ಬೇರೆ ಕೈ ಕೊಟ್ಟೈತೆ. ಬರ್ಲಿ ಇದ ನೋಡೋಣ. ಜೈ ಆಗಡ ಬಂದು ಹಿಂದಾಗದು ಹೇಳ್ತೇವೆ, ಮುಂದಾಗದು ನಿಮ್ದು ಆಸೆ ಹೋದ ಮಾಡ್ರಿ. ಒಳ್ಳೆದಾಗಲಿ ತಾಯಿ. ನೀವು ನನಗೆ ಕೊಡೋರು ನಿಮ್ ಕಾಲ್ ಬಿಡಂಗಿಲ್ಲ ನಾನು. ನಿನಗೆ ಏನ್ ಭಕ್ತಿ? ನಿನಗೇನು ಬೇಕು ಕೇಳುವಂತ ಆಗೋ ಭಕ್ತಿ. ನೀ ನಮ್ಮ ಹತ್ರ ಕೊಡುತ್ತೇನೆ ಭಕ್ತಿ. ನೀವು ಕೊಡೋಣ ಬಿಡಂಗಿಲ್ರಿ. ನಿಮ್ಮ ಹತ್ರ ಐತಿ, ಅದು ನನಗೆ ಕೊಡ್ಲಾ. ಈ ಭಕ್ತಂತಾಗ ಕೊಡೋದಂತ ರೀತಿ ಹನುಮಪ್ಪ ಹೊಲ್ದ ಬಿಟ್ಟಲ್ಲಿ ಅಪ್ಪ ನಮಗೆ. ಅದೇನ್ ಕೇಳ್ಬರ್ತೆ ಕೊಡೋದ್ರ ಕೊಟ್ಟೆ ಬಿಡ್ತೇನೆ. ಮತ್ತ ನನಗ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ನೀವು ಕೊಡೋರು ಭಕ್ತಿ
ನಿನ್ನ ಮನಸ್ಸಿಗೆ ಏನೈತೆ ಅಂತ ಹೇಳ ಹೇಳ್ರಿ ಸಾಮರ. ನಿನಗೆ 3 ಹುಡುಗರು ಗಂಟು ಬಿದ್ದ ಹೌದಾ? ಹೌದು, 2 ಹುಡುಗರದು 1 ಮುದುಕರು. ಹೌದಾ? ಒಬ್ಬ ಸಿದ್ಧ ಅಂತ ಕಲೆ ಬಿದ್ದಾನ, ಒಬ್ಬನ ಈರ್ ಅಂತ ಕಲೆ ಬಿದ್ದಾನ, ಇನ್ನೊಬ್ಬ ಸೀನಪ್ಪ ಅಂತ ಕಲೆ ಬಿದ್ದಾರ. ಮುದುಕ, ಹಳೆ ಮುದುಕ. ಮುದುಕ. ಅದಕ್ಕ ನೀನ ಅವ್ರನ್ನ ಯಾರ ಮದುವೆ ಮಾಡಿ ನಾ ಹೇಳಿದ ಕರೆ ಐತೆ ಸುಳ್ಳು ಅಂತ ಹೇಳು. ಕರೆ ಐತಿ ಸಾಮರ. ನಾ ಅದ್ರಾಗ ಈ ಸೋಮಾರಿ ಸಿದ್ಧ ಅದಾನಲ್ಲ, ನಾನು ಅವನ್ನ ಮಾಡ್ಕೊಬೇಕಂತ ಅದ ನೋಡು. ಓ ಸಾಮರ, ಅಲ್ಲಿ ಕಬ್ಬಣ ತಿಳ್ಕೊಳ್ರಿ, ಗಿಡಕ್ಕಿಡ್ದು ಮತ್ತೆ ಹೇಳ್ತಂಗೆ ಕೇಳು. ಹೇಳ್ರಿ. ಆ ಸಿದ್ಧನ ಮದುವೆ ಆಗಲ್ಲ, ಸಾಧ್ಯವಿಲ್ಲ. ಯಾಕ್ರಿ ಹಿಂಗನಕತ್ತೀರಿ? ಆ ಸಿದ್ಧ ಏನಾರು ನನ್ನ ಮದುವೆ ಮಾಡ್ಕೊಂಡಿಲ್ಲ ಅಂದ್ರ ಕೊತ್ತಂಬರಿ ಗಿಡಕ್ಕೆ ನೀರು ಭಾರಿ ರೈಟ್ ಬಿಡವ ನಿಂದು. ಮತ್ತೆ ನಿನ್ನ ಆ ಸಿದ್ಧನ ಮದುವೆ ಹೋಗ್ಬೇಕಂದ್ರ ಈ ಸ್ವಾಮೀಜಿ ತಲೆ ಮುಟ್ಟಿ ಆಣಿ ಮಾಡಿದ್ರ ಆ ಸಿದ್ಧನ ಆಶೀರ್ವಾದ ಮಾಡ್ತಿದ್ದೆ. ಸಾಮರ, ನಿಮ್ಮ ಆಣಿ, ನಿಮ್ಮ ಅಪ್ಪನ ಆಣಿ, ನಿನ್ನ ಪಂಚಾಣಿ, ನಿನ್ನ ಜಾರಟಾಣಿ ಎಲ್ಲರ ಮೇಲೆ ಆಣಿ ಮಾಡ್ತೀನಿ. ಆದ್ರ ನಾನು ಸಿದ್ಧನ ಮಾತ್ರ ಮಾಡ್ಕೇತೀನಿ. ಆಯ್ತಾ? ತಡಿ, ಹಂಗೆ ಯಾಕೆ ಮಾಡ್ತಿ? ಇವೆಲ್ಲ ನರಗಳು ಮಕ್ಕದ್ದವು. ನಿಜದ ಮ್ಯಾಗ ಹಂಗಾರ ಏನ್ ಕೈಯಲ್ಲಿ ನಿಂದು? ಮತ್ತೆ ಏನಪ್ಪಾ ಇದು ಸ್ವಾಮಿಗಳು? ಆಕಿ ಕೈ ಈತ್ ಹಿಡ್ದಾನ, ಆಕಿ ಕೈ ಆಕಿ ಹಿಡ್ದಾಳ. ಇಂಥ ಸ್ವಾಮಿಗಳು ಹುಟ್ಟಿ ಮಾಡ್ತಾನ. ಸ್ವಾಮಿಗಳು ಹೆಸರು ಕೆಡ್ಸಾಕತ್ತಿ ಬಿಟ್ಟಾರ. ಅಪ್ಪರ ಶರಣ್ರಿ, ಅಪ್ಪರ ಆಟು ಬಿತ್ತು ನಿಮ್ಮ ಪಾದಕ್ಕ. ಅಪ್ಪರ ನಾವು ಬಂದು ನಿಮಗೆ ತೊಂದ್ರೆ ಆತೇನ್ರಿ ಅಪ್ಪರ? ಇಲ್ಲ ಬಿಡು, ಕಡ್ಡೆ ಗುಳ ಬಿಟ್ಟಂಗ. ಭತ್ತ ಪೂಜೆ ನಡೆಯುವಾಗ ಬಂದು ಪೂಜೆನ ಅಡ್ಡ ಮಾಡಿಬಿಟ್ಟೆ. ಭತ್ತ ಓಂ ಹಂಗಂದ್ರೇನ್ರಿ ಅಪ್ಪರದು? ಮಗನ ಅದು ನಿತ್ಯಾನಂದ ಸ್ವಾಮಿ. ಗುರುಗಳ ಬಗ್ಗೆ ಏನಾದ್ರು ಮಾತಾಡ್ತೀಯ? ಕೊಟ್ಟು ಬಿಡ್ತೇನೆ ಮಗನ ತಿಳ್ಕ. ಹಂಗನ ಮಾಡಕ್ ಹೋಗ್ಬೇಡ್ರಿ ಅಪ್ಪರ. ಭತ್ತ ಬಾಯ್. ಓ ಏಯಪ್ಪ, ಅವನ ಅಷ್ಟು ಸಾಮಾನ್ಯದ ಭಾರಿ ಮಹತ್ ಪುರುಷರ. ಈ ಮಟ್ಟಕ್ಕ ಬಾ ಈ ಸ್ವಾಮಿಗಳು ಪಡ್ಕೊಂಡ ದೇವ್ರುಗಳೆಲ್ಲ ಪಡ್ಕೊಂಡು ಹೋಗ್ತಾರ ವರಾನ ಭಾರಿ ತರಿಸಿ ಬಿಡಲಿ ನೀನು. ಸ್ವಾಮೀಜಿ ಹಂಗೆಲ್ಲ ಮಾತಾಡ್ಬೇಡ, ಶುದ್ಧ ಪುರುಷರದವರು. ಮತ್ ನೋಡ ಆಮೇಲೆ ಗಲ್ಗಂಟೆ ಇಲ್ದಂಗ್ ಮಾಡ್ಬಿಡ್ತೀನಿ. ಭಕ್ತ ಯೋಚನೆಯಿಂದ ಓ ಅಂತ ಐತೆ ಬುಡುಮನೆಯಲ್ಲಿ ಆಗೈತಿ. ನಿಮ್ ಜಾಗದಾಗ ಬಲ ಇಲ್ಲ, ಮತ್ತೆ ಹೀಗೆ ಕೋಡ್ ಐತಿ. ಓ ನಮಗೆ ನಿಮ್ಮ ಹೆಸರು ಹಾಕಿ ನಮಗೆ ಸಿಗ್ತಾರೆ. ಭತ್ತ ಈರಂತ ಹೌದು. ಇನ್ನೊಂದು ಪಾನಿಪುರಿ ಅಂಗಡಿ ಐತಿ. ಒಂದು ಹೆಣ್ಣು ಹುಡುಗಿ ಸಲುವಾಗಿ ನಾಯ್ತಿ ಗಂಟೆ ತಿರ್ಗಾಕತ್ತಿದೆ. ಆ ಹುಡುಗಿ ಸಿಗೋಲ್ಲ. ಹೌದಾ ಭಕ್ತ? ಹೋಗಲೇ ಕಾಳು ಸ್ವಾಮಿ, ಅಪ್ಪರೇ ಮಗನ ಸ್ವಾಮಿ. ನಿನ್ನ ಆಕ್ಷನ್ ನೋಡಿದೆ ನಾನು. ನಿಜವಾಗಿ ಮಾಡ್ತು ಸ್ವಾಮಿ ಅಲ್ಲ, ಒಳ್ಳೆ ಚಂದ ಮಾಲಿನ ವಸಂತ ಮದುವೆ ಆಗೋ
ಅಪ್ಪರ ನಿಮ್ ಮಠದ ಬಂದಿ ನನಗೆ ಎಲ್ಲೆಲ್ಲಿ ಹೋಗಕ್ ಜಾಗದಲ್ಲಿ ಏನ್ ತಾಳ್ಬೇಕು ಅಪ್ಪ ಕುಂದು ಓ ಅಪ್ಪರ ಅಂತ ಐತಿ ಬುಡು ಮೇಲಾಗೈತಿ ಏನ್ ಹೇಳು ಭಕ್ತ ನಿಂದು ಸಮಸ್ಯೆ? ಸ್ವಾಮಿ ನಮ್ದು ಸಣ್ಣ ಹುಡುಗಿ ಕಳ್ಕೊಳ್ಳೈತಿ ಸ್ವಾಮಿ. ಅದ್ರ ಹೆಸರು ಶಿರ್ಕವ್ವ ಅಂತ. ಹೌದಾ ಭಕ್ತ? ಯಾವ ಮಠ ತಿರುಗಿನಿ ಯಾವ ಸ್ವಾಮಿಯರ್ ಕೇಳ್ತೀನಿ ಈ ದಿಕ್ಕು ಹೋಗ್ಯಾರ ಈ ದಿಕ್ಕು ಹೋಗ್ಯಾರ ಸ್ವಾಮಿಯರ ಎಂತ ಮಂತ್ರ ಒಟ್ಟು ಏನಾರ ಮಂತ್ರ ಹೇಳ್ರಿ ಅಪ್ಪ. ಭಕ್ತ ಹೇಳಪ್ಪ. ನೀನು ಹೆಸರು ಶಿನಪ್ಪ ಅನ್ನೋದು? ಅಲ್ರಿ ನಿಮ್ ಗುಡಿಯ ಗಂಟೆ ಹೆಸರು ಅವ್ರಿ ಭಕ್ತ ನಮ್ಮ ಗುಡಿಯಲ್ಲಿ ಗಂಟುಗಳು ಬಹಳ ಅಷ್ಟು ಇದಾವ. ಭಕ್ತಿ ಎಷ್ಟು ಮಂದಿ ಇರ್ತಾರೆ? ಆದ್ರೆ ಶಿವನ ಗಂಟು ಒಂದ ಭಕ್ತ ಅದು. ಹೌದು. ಅಪ್ಪರ ಅಪ್ಪರ ನಿಮ್ಮ ಗುಡಿಯಾಗ ಮಠದಾಗ ದಾಸ ದಿನ ನಡೀತೈತೇನ್ರಿ? ನಡೀತೈತಿ ಮಠ. ಅಂದ್ರೆ ಗಂಡು ಮಕ್ಳು ಎಷ್ಟು ಮಂದಿ ಬರ್ತಾರ ಹೆಣ್ಮಕ್ಳು ಎಷ್ಟು ಮಂದಿ ಬರ್ತಾರೆ? ಅವೆಲ್ಲ ತಮ್ಮಿದ್ರಿಗೆ ಹೇಳಂತದಲ್ಲ ಭಕ್ತ. ಹೌದೇನು ಸ್ವಾಮಿ? ನೀವು ಪಾಠ ಸ್ವಾಮಿಯವ್ರು ಬಿಡ್ರಿ. ಇಂಥ ಸ್ವಾಮಿಯವ್ರು ಏನಾರು ಇದ್ರ ಓ ಭಕ್ತ ನೀನೊಂದು ಹುಡುಗಿ ಗಂಟು ಬಿದ್ದಿ ಹೌದಾ? ಹೌದ ಮಗನ ನೀ ಕರೆಕ್ಟ್ ಹೇಳಿ ಅಲ್ಲ ಆ ಹುಡುಗಿ ಹೆಸರು ಸಿರಿ ಅಂತ, ಅಲ್ಲ ಶಿರ್ಕವ್ವ. ನಿನ್ನ ಹೆಸರು ಚಿನ್ನಪ್ಪ ಅಂತ. ಹೌದು ಸೀನಪ್ಪ ಕರೆಕ್ಟ್. ಆ ಹುಡುಗಿ ಸಲುವಾಗಿ ನಿನ್ನ ಬಂಗಾರ ಎಲ್ಲದಕ್ಕೆ ಹಾಕಂಡಿ ಹೌದಾ? ತಮ್ಮ ಅದು ಕಳ್ಕೊಂಡು ತಿರುಬೋಕೆ ಆಗಿ ಚೆನ್ನಾಗಿ ಹರಿದು ಮತ್ ಮುಂದೆ ಹೇಳಿದ್ರೆ ಮಾಡ್ತಾಕಿರೋದು ಭಕ್ತ ಏನಪ್ಪ ಸ್ವಾಮಿ? ನೀ ಆ ಹುಡುಗಿನ ಮರ್ತು ಬಿಡು. ಅಯ್ಯಪ್ಪ ಸ್ವಾಮಿಯಾರ ನೀವ್ ಯಾರಿಗಾರ ಈ ತತ್ವ ಹೇಳ್ರಿ. ಆ ಹುಡುಗಿ ನೀನ್ ಏನಾರ ಬಿಡು ಅಂದಿ ಮಗನ ಚಟ್ಟ ಕಟ್ಟದ ಭಕ್ತ ಆ ಹುಡುಗಿ ಮೇಲೆ ಪಿರಿಕಿನ ಇಟ್ಟಿನಿ ಮಗನ. ಇದ್ರಾಗ ಏನಾರ ಕೈ ಭಕ್ತ ಏನಪ್ಪ ನೀ ಆ ಹುಡುಗಿ ಮದುವೆ ಏನಪ್ಪ ಅಂದ್ರ ರಾತ್ರಿನ ನಿನಗೆ ಎಣ್ಣೆ ಹಾಕಿ ಸಾಯಿ ಬಡ್ದು ತೊಳ್ಬಂತ ತಿಳ್ಕ. ಸಾಯಲ್ಲ ನೀನು ಎಣ್ಣೆ ಬಾರಪ್ಪನ ಮಾಡಿ ಬುದ್ಧಿಯಾಗಿದ್ದ ಎದ್ದು ಬಂದಿನ ಆಗ್ಲೇ ಮಗನ. ಈ ಹುಡುಗಿ ನಾನು ತಾಳಿ ಕಟ್ಲಿದ್ರ ನನ್ನ ಹೆಸರು ಸೀನಪ್ಪ. ನೀನ್ ಏನ್ ಮಾಡಿ ಸಿಗಲ್ಲ ಭಕ್ತ. ನೀನು ಆ ಹುಡುಗಿ ಮರ್ತು ಬಿಡೋದು. ಸ್ವಾಮಿಯರ ನಿಮ್ಮ ಜೋಳಿಗೆ ಪಡಿ ನೋಡಿ ಮತ್ತಾನ ಬಸ್ ಮಗನ ನಾಶ ನಿನ್ನ ಸಿರ್ಲಿಂಗ ಅಯ್ಯ ನೀನು ಬಂಜಾಳಾಗ್ಲಿ ಮಂಗಿನ ಮಹಿಮೆ ಇದು ಹಂಗಾರೆ ಇದಕ್ಕೂ ಸಹ ಮದುವೆ ಮಾಡ್ಕೆ ಬಿಡೋನು. ಎಲ್ಲ ಕುಂತಾರ ಭಕ್ತರು. ಮತ್ತೆ ಒಂದು ನನಗೊಂದು ಹೆಣ್ಮಗಿನ ಹಾಕಿ ಕೊಟ್ಬಿಟ್ರ ಅದೇ ಆಶೆ ಅಂತ ಕುದುರ್ತಿದ್ದೆ. ಹೆಣ್ಣು ಮಗು ಬೇಕ ಹೌದು. ಗಂಡ ಬೇಡ. ಇಲ್ಲ ನಮ್ಗೆ ಹೆಣ್ಣು ಮಗಿದ್ರೆ ನನ್ನ ಕೈಗೆ ಸಿಕ್ಕರ ನೀನ ಹಾಗತೀರಿ ಹುಡುಗಿ ಹೈರಾಣ ಮಸ್ತ ಹೈತಿ ನಿನ್ನ ಮೈ ಬಣ್ಣ ಬಣ್ಣ ನೋಡಿದ್ರೆ ತಿಂದಂಗ ಹಣ್ಣ ಮಸ್ತ ಹೈತಿ ನಿನ್ನ ಮೈ ಬಣ್ಣ ಬಣ್ಣ ನೋಡಿದ್ರೆ ತಿಂದಂಗ ಹಣ್ಣ
ವಾರಿಗೆ ಮುರುಗರ ನೋಡಿ ತಿರುಗಿದಿ ಮಾರಿ ಮನೆಯ ಮುಂದಿನ ಗೋರಿನ ನೀರಿಗೆ ಬರದಿ ಪೋರಿ ವಾರಿಗೆ ಮುರುಗರ ನೋಡಿ ತಿರುಗಿದಿ ಮಾರಿ ಕಲ್ಯಾಣಿ ಮಾಡತನಿ ಜೈನಿ ಕಲ್ಯಾಣಿ ಮಾಡತನಿ ಜೈನಿ ವಾಸಹನಿ ಹಮರಾಣಿಯ ಆಗಮಿಸಿದಂಥ ಓಬಳಾಪು ಸಿದ್ದೇಶಿಯವರು ಶಶಿಕಾಂತ ಪಾತ್ರ ಮಾಡಿದಂಥ ಪ್ರವೀಣಿಗೆ 500 ರೂಪಾಯಿ ಕೊಟ್ಟಿರ್ತಾರೆ. ಅದೇ ಥರನಾಗಿ ನಗಾಜಿ ಕೊಟ್ರೇಶಿಯವರು ಅದೇ ಶಶಿಕಾಂತ ಪಾತ್ರ ಮಾಡಿದಂಥ ಪ್ರವೀಣಿಗಳಿಗೆ 200 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ನಾನು ಒಳಗಡೆ ಹೋಗಿ ಕೊಡ್ತೀನಿ. ಸುಧಾ, ನೀನು ಮಾಡಿದ ಪಾರ್ಟಿ ತುಂಬ ಚೆನ್ನಾಗಿ. ನಾನು ಏನಂತ ಕೇಳಿದಾಗ ನಾನು ಏನು ಕೊಟ್ಟರೆ ಸಾಕು. ಹೇಳಿಕೊಂಡಿಯಲ್ಲ ಅಷ್ಟೇ ಸಾಕು. ನೋಡಿ, ಇದಕ್ಕೆಲ್ಲ ಕಾರಣ ನೀವು ಹೇಳಿಕೊಟ್ಟಿರುವ ಉಪಾಯ. ಇಂದು ನಾನು ಕೂಡ ಅದೆಷ್ಟು ಶ್ರೀಮಂತಳಾಗಿದ್ದೇನೆ ಅಂದ್ರೆ ಅವರ ಹೆಸರಿನಲ್ಲಿ ಇರುವ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೆಸಿಕೊಂಡಿದ್ದೇನೆ. ಅವರನ್ನ ಮನೆಯಿಂದ ಹೊರ ಹಾಕಿದ್ದೇನೆ. ಇನ್ನು ಮುಂದೆ ಈ ನಾಟಕದ ಪರದೆಯನ್ನ ನೀವೇ ಎಳೆಯಬೇಕು. ನಾನು ಏನು ಕೆಲಸ ಇನ್ನು ಮುಂದೆ ಈ ನಾನೇ ರಾಜ. ಸಂಜೆಯವಾದ ಕೈಗಾಳಿಗೆ ಮಲ್ಲಿಗೆವಾದ ಬಿಗಿಯಂಬುವೆ ಸಂಜೆಯವಾದ ಕೈಗಾಳಿಗೆ ಮಲ್ಲಿಗೆವಾದ ಬಿಗಿಯಂಬುವೆ ಹಿತವಾಗಿ ಸೋಕಿದಾಗ ಕಣ್ಣೆರಡು ನೋಡಿದಾಗ ಹಿತವಾಗಿ ಸೋಕಿದಾಗ ಕಣ್ಣೆರಡು ನೋಡಿದಾಗ ಬಾಳೆಲ್ಲ ರೋಮಾಂಚನ ಬಾಳೆಲ್ಲ ರೋಮಾಂಚನ ಬಾಳೆಲ್ಲ ರೋಮಾಂಚನ ಬಾಳೆಲ್ಲ ರೋಮಾಂಚನ ಏ ಸುಧಾ, ಏನೇ ಇದು ನೀನು ಅವತಾರ? ಮೊನ್ನೆ ನಾನು ನಿನಗೆ ಹೇಳಿದ್ದೆ, ಈ ಮನೆಯನ್ನ ಬೆಳೆದಕ್ಕೆ ಬಂದಿದ್ಯೋ ಅಥವಾ ಹಾಳು ಮಾಡೋದಕ್ಕೆ ಬಂದಿದ್ಯೋ ಅಂತ. ಅಂದೆ ತಿದ್ಕೊಂಡು ನಿಜವಾಗ್ಲೂ ನೀನು ಒಳ್ಳೆ ತನದಲ್ಲಿ ಬದುಕ್ತೀಯ ಅಂತ ಅನ್ಕೊಂಡು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ವೇ? ನೀನು ಬುದ್ಧಿ ಕಲಿಯಲ್ಲ ನೋಡು. ಈ ರೀತಿ ಮಾಡೋದು ಸರಿಯಲ್ಲ. ಲೇ ಪಾಪಿ, ಯಾರು ಇಲ್ಲದ ಮನೆಯಲ್ಲಿ ಹಾಡಿ ಕುಣಿಯಲು ನಾಚಿಕೆ ಆಗುವುದಲ್ಲವೇ ಮಗನೇ? ನಿನ್ನಂತವರು ಈ ಮನೆಯಲ್ಲಿ ನೋಡಿದರೆ ನನಗೆ ಅಸಹ್ಯವಾಗುತ್ತೆ. ಏನು ಇಲ್ಲಿ ನಡೆಯುತ್ತಿರುವುದು? ಶ್ರೀರಾಮ್, ಇಷ್ಟು ದಿವಸ ಕೈಲು ನಿನ್ನ ಕಡೆ ಇತ್ತು, ಆದರೆ ಇಂದಿನಿಂದ ನನ್ನ ಕಡೆ ಇದೆ. ಹೇ ಶ್ರೀರಾಮ್, ಹೆಜ್ಜೆಗೂ ನನ್ನ ಕಾಲಿಗೆ ಅಡ್ಡ ಆಗುತ್ತಿಲ್ಲ. ನಿನ್ನ
ಒಂದು ಕೈ ನೋಡದೆ ಬಿಡಲಾರ ಈ ಪಂಚಕಾಂತ. ಸುಧಾ ಹೇಗಾದರೂ ಮಾಡಿ ನಡೆಸಿ. ಸುಧಾ ನರಿಯಾಗಿ ಬಂದು ನಾಯಂತೆ ಕಾಣುತ್ತಿರುವಲ್ಲಿ ಏನಾಗಿದೆ ನನಗೆ? ಇಂಥವಳು ನಮ್ಮ ಮನೆಯ ಸೊಸೆಯನ್ನು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಹೇಳ ಮತ್ತೆ ಮನೆಯಲ್ಲಿಯೇ ಕೋಲಾಹಲ. ಅದು ಯಾಕೆ ಈ ರೀತಿ ನಿಂತಿರುವೆ ನೀನು? ನೋಡಿ, ಇದರಲ್ಲಿ ನನ್ನದೇನು ತಪ್ಪಿಲ್ಲ. ಇದರಲ್ಲಿ ಅವ್ರು ಹೇಗೆ ಹೇಳ್ಕೊಟ್ಟಿದಾರೋ ಹಾಗೆ ಕೇಳಿದೆ. ನಾನು ಅವ್ರ ಮಾತನ್ನು ಕೇಳಿ ತುಂಬಾ ದೊಡ್ಡ ತಪ್ಪ ಮಾಡಿಬಿಟ್ಟೆ. ಆ ಪಾಪಿಸ್ಟರು ನಿಮ್ಮ ಸಂಸಾರವನ್ನ ಒಡೆಯಬೇಕು ಅಂತ ನನ್ನನ್ನ ಚದುರಂಗದ ಗಾಳದಂತೆ ಉಪಯೋಗಿಸಿಕೊಂಡು ನಿಮ್ಮ ಹಾಗೂ ಅಕ್ಕನ ಮೇಲೆ ಎಲ್ಲ ಕಾಲದ ಸಂಬಂಧವನ್ನ ಹುಟ್ಟು ಹಾಕಿದ್ರು. ನಾನು ಕೂಡ ಅದನ್ನ ನಿಜ ಅಂತ ನಂಬಿಕೊಂಡು ಆ ಪಾಪಿಗಳ ಮಾತನ್ನ ಕೇಳಿ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸ್ವಾಮಿ. ಅವರು ಹೇಳುವುದರಲ್ಲಿ ತಪ್ಪು ಏನಿಲ್ಲ. ಇವರು ನನ್ನ ಎತ್ತವರು. ಅವರು ಹೇಳಿದಂತೆ ಕೇಳುವುದೇ ನಮ್ಮ ಗುರಿ. ನೋಡಿ, ಯಾವುದೇ ಕಾರಣಕ್ಕೂ ನೀವೇ ರೀತಿ ಮಾತನ್ನ ಹೇಳಿದ್ರೆ ಅದು ಮಾತ್ರ ನನ್ನಿಂದ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಸುಧಾ, ಪತಿಯ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಪತಿ ಧರ್ಮ ಪಾಲಿಸುವುದು ಪತಿಯೊಬ್ಬರ ಮುತ್ತೈದರ ಕರ್ತವ್ಯ. ನಿನಗೆ ನಾನು ಇಲ್ಲ ಎಂದು ನೀನು ಭಾವಿಸಬೇಡ. ಹಾಗೆಲ್ಲ ಅನ್ನಬೇಡ ಸಹೋದರ. ನೀನು ನಿನ್ನ ಹೆಂಡತಿ ಈ ಮನೆಯಲ್ಲಿ ಚೆನ್ನಾಗಿ ಬದುಕಬೇಕು. ಬೇಡವಾದರೆ ನಾನು ನನ್ನ ಸೀತೆ ಈ ಮನೆಯಿಂದ ದೂರ ಹೋಗುವೆ. ಈ ಮನೆಯ ಬಳ್ಳಿ ಅಪ್ಪಬೇಕು ಅಪ್ಪಬೇಕು. ನಿನ್ನ ಹೆಂಡತಿಯ ಮಾತು ಕೇಳಿ ನೀನು ಹಾಗೆ ಮಾಡಬೇಡ. ನಾವು ಬೇಕಾದರೆ ಇಲ್ಲಿಂದ ಹೊರಟು ಬೇಡಣ್ಣ, ಮನೆ ಬಿಟ್ಟು ಹೋಗಬೇಡಣ್ಣ. ಯಾವುದೇ ಕಾರಣಕ್ಕೂ ಇವರು ಈ ಮನೇಲಿ ಇರ್ತಾರೆ ಅಂದ್ರೆ ನಾನು ಮಾತ್ರ ಈ ಮನೇಲಿ ಇರುವುದಿಲ್ಲ. ಇವರನ್ನ ಕ್ಷಮಿಸುವುದೇ ಇಲ್ಲ. ನಾನೇ ಇಲ್ಲಿಂದ ಹೊರಟು ಹೋಗ್ತೀನಿ. ನಾವೇ ಹೋಗುತ್ತೇವೆ. ಕಳಂಕ ಬಂದಿರುವುದು ನೀವು ಯಾವ ಚಿಂತೆಯೂ ಮಾಡಿ. ನಿನಗೆ ಭಾರವಾಗಿರುವುದು ನೀವೇನು ತೊಂದರೆ ತೆಗೆದುಕೊಳ್ಳಬೇಕು. ಮುಂಚೆ ಹೇಗೆ ಇದ್ದೆ ಹಾಗೆ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಹೋಗುವರ ನಾವಿನ್ನು ಬರುತ್ತೇವೆ. ವಾಸಿತ ಎಲ್ಲಿಯಾದರೂ ಹೋಗಿ ನಿಲ್ಲು ಅಣ್ಣ, ನಿಲ್ಲು. ರಾಮ ಸೀತೆ ಇಲ್ಲದ ಈ ಮನೆಯಲ್ಲಿ ನಾನು ಒಂದು ಕ್ಷಣ ಇರಲಾರೆ. ಅಣ್ಣ, ನೀವಿಬ್ಬರು ನನ್ನ ಎರಡು ಕಣ್ಣುಗಳು. ನೀವಿಲ್ಲದಿದ್ದರೆ ಕಣ್ಣಿದ್ದು ಕುರುಡನಂತಾಗುತ್ತೇನೆ ಅಣ್ಣ ನಾನು. ಸುಧಾ, ಅಂದು ನಿನ್ನನ್ನು ರಕ್ಷಣೆ ಮಾಡುವ ಮೊದಲು ಕೊಂದು ಬಿಟ್ಟಿದ್ದರೆ ಎಷ್ಟೋ ಚೆನ್ನಾಗಿತ್ತು. ಅಣ್ಣ ತಮ್ಮಂದಿರ ನಡುವೆ ವಿಷದ ಬೀಜವನ್ನು ಬಿತ್ತಿ ಇಂದು ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದೆಯಾ ಸುಧಾ? ಈ ಕ್ರೂರತನಕ್ಕೆ ಕಾರಣ ಯಾರು ಎಂದು ತಿಳಿದು ಅವರ ರಕ್ತವನ್ನು ಕುಡಿದು ಅವರ ರಕ್ತದಿಂದ ನನ್ನ ಅತ್ತಿಗೆ ಹಣೆಗೆ ತಿಲಕವನ್ನು ಹಿಡಿದಿದ್ದರೆ ನಾನು ಈ ಒಳ್ಳೆ ಹುಲಿ ಲಕ್ಷ್ಮಣನೇ ಅಲ್ಲ. ಕಾಳು ನೀನು ಬೇಡ ಬರೋದು ಬೇಡ ಸಹೋದರ. ಬರತ್ತು ನೀವು ಇದೇ ಮನೆಯಲ್ಲಿ ಇರ್ರಿ, ನಾವು ಬರುತ್ತೇವೆ.
ನೀನು ಬೇಡಪ್ಪ, ನಾವು ಎಲ್ಲಿಯಾದರೂ ಸೇರುತ್ತೇವೆ. ಸಾಲ ಮರದ ತಿಮ್ಮಕ್ಕ ಸಾಲು ಸಾಲು ಮರಗಳನ್ನು ಆ ಮರದ ನೆರಳಲ್ಲಿ ನಮ್ಮ ಜೀವನ ಕಳೀತೇವೆ. ನೀನು ಇಲ್ಲೇನಪ್ಪ, ಬದಲಾದ ನಿನ್ನ ಅತ್ತಿಗೆಯನ್ನು ಕರೆದುಕೊಂಡು ನಾವು ಎಲ್ಲಿಯಾದರೂ ಸುಧಾ, ಯಾವುದಾದರೂ ಗುಡಿಸಲಿದ್ದರೆ ಸೇರಿಕೊಳ್ಳೋಣಪ್ಪ ಸುಧಾ. ಅಣ್ಣ, ಅತ್ತಿಗೆ ತುಂಬು ಗರ್ಭಿಣಿಯಾಗಿ ಎಷ್ಟೊಂದು ಕಾಟ ಕೊಟ್ಟರನ್ನ ಆ ದುಷ್ಟರು. ಅತ್ತಿಗೆಯ ಕಷ್ಟವನ್ನು ನನ್ನ ಕಣ್ಣಿಂದ ನೋಡಲಾಗುತ್ತಿಲ್ಲ, ನನ್ನ ಕಣ್ಣಿಂದ ನೋಡಲಾಗುತ್ತಿಲ್ಲ. ಅಣ್ಣ, ನಡೆಯಿರಿ, ಬೇಗನೆ ಆ ಗುಡಿಸಲನ್ನು ಸೇರಿಕೊಳ್ಳೋಣ. ಈ ಮನೆಯನ್ನು ಬಿಟ್ಟು ಇವರಿಗೆ ಬಿಟ್ಟು ಹೋಗೋಣ. ಸ್ವಾಮಿ, ಇಲ್ಲಿ ಎಲ್ಲರಿಗೂ ಕಷ್ಟ ಆಗ್ತಿದೆ ಅಂದ್ರೆ ಈ ಮನೆಯಿಂದ ಯಾರಿಗೂ ನಾವು ಯಾವಾಗಲೂ ಮಂತ್ರಿಗಳು ಅವ್ರಿಗೆ ಬಿಟ್ಟಿದ್ದು ಸ್ವಾಮಿ. ಸ್ವಾಮಿ ಹೋಗೋಣ. ನಡೆಯುತ್ತಿಗೆ ಹೋಗೋಣ. ಸುಧಾ, ನಾವು ಮನೆ ಬಿಟ್ಟು ಹೋದರೆ ನೀವು ಸಮಾಧಾನ ಈ ಮನೆ ಇಂದಿಗೆ ತೀರುತ್ತು ಅಂತ ಕಾಡುತ್ತಾರೆ. ತಾಯಿ ಮನೆಯ ಮಕ್ಕಳಿಗೆ ಕಾಲೇ ನಮಸ್ಕಾರ ಮಾಡೋಣ. ನನಗೆ ಕರುಣಿಸಿದ್ದ. ಇದಕ್ಕೆ ಕಾರಣನಾದ ಅವರಿಗೆ ಒಪ್ಪಿಸುವುದೇ ನನ್ನ ಗುರಿ. ಹೋಗ್ತೀರೇನ್ರಿ? ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀರಾ, ಪ್ರೀತಿ ಮಾಡಿ ಮದುವೆ ಆಗಿದ್ದೀರಾ. ನಾನ್ ನಿಮಗೆ ಜಾಸ್ತಿ ಪ್ರೀತಿ ಕೊಡ್ತೀನಿ, ಅವ್ರನ್ನ ಕಟ್ಕೊಂಡು ಏನ್ ಮಾಡ್ತೀರಾ? ನಾವು ಅಂದುಕೊಂಡ ಕಾರ್ಯ ಮುಗಿತು. ಅಣ್ಣ ತಮ್ಮಂದ್ರಲ್ಲಿ ವಿಷದ ಬೀಜ ಬಿತ್ತಿದ್ದಾಯಿತು. ಅವರೆಲ್ಲ ಇನ್ನು ನಾವು ಇಲ್ಲಿ ಆಗಿರಬಹುದು ಸರ್. ಇಲ್ಲಣ್ಣ, ಅರೆ ಜೀವವಾಗಿರುವ ಆ ಭರತನನ್ನು ಮೊದಲು ಅಂತ್ಯ ಸಂಸ್ಕಾರ ಮಾಡಬೇಕು. ಅವನು ಈಗಾಗಲೇ ನಮ್ಮನ್ನು ಹುಡುಕುತ್ತಿದ್ದಾನೆ. ಅದಕ್ಕೆ ಆ ಲಕ್ಷ್ಮಣನು ಕೈ ಜೋಡಿಸಿದ್ದಾನೆ. ನಾವು ಸ್ವಲ್ಪ ದಿನ ಎಲ್ಲಾದರೂ ಮರೆ ಮಾಚಿಕೊಳ್ಳುವುದೇ ಒಳ್ಳೆಯದು.
ಶರತ್, ನೀನು ಯಾವುದಕ್ಕೂ ಭಯಪಡಬೇಡ, ಅದಕ್ಕೆಲ್ಲ ನಾನಿದ್ದೇನೆ. ನೀನು ಯಾವ ಮಾಡಿದ್ರೆ ಆರಾಮಾಗಿರು. ಎಲ್ಲಿ ಇರ್ಬೇಕೆಂದ್ರೆ ಇಲ್ಲೇ ಇರಬೇಕು. ಏಕೆಂದರೆ ನಾವು ಈ ಊರಲ್ಲಿ ಬಿಟ್ಟರೆ ನಮಗೆ ಮರ್ಯಾದೆ ಸಿಗುವುದಿಲ್ಲ. ಅಣ್ಣ, ಆ ಭರತ್ ಬಂದರೆ ಅವನ ಗತಿ ಕಾಣೊಂದು ಗತಿ ಕಾಣಿಸಾಯ್ತು. ಮುಂದೆ ನಾವೇ ನೀನು ಹೋಗಬೇಕಾದ ದಾರಿಯನ್ನು ನಿಮ್ಮಂತ ಮೊಳ್ಳು ಮೀನುಗಳನ್ನ ನನ್ನ ಜೀವನ ಎಷ್ಟು ನೋಡಲಿಕ್ಕಿಲ್ಲ. ನೀನು ನನ್ನನ್ನೇನು ಮಾಡಲಾಗುವುದಿಲ್ಲ. ನಿಮ್ಮಂತವರನ್ನು ಮೆಟ್ಟಿ ತುಳಿಯುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವುದು. ಇವನು ಅಂತಿಂತ ವ್ಯಕ್ತಿ ಅಲ್ಲ, ಸುಮ್ಮನೆ ತಪ್ಪನ್ನು ಒಪ್ಪಿಕೊಂಡರೆ ಸರಿ. ನಿನ್ನನ್ನು ಏನು ಮಾಡಬೇಕು ಅದೇ ಗತಿ ಕಾಣಿಸುತ್ತೇನೆ. ಜೀವ ಉಳಿಸಿಕೊಂಡು ತಪ್ಪು ಹೇಳ್ತೀಯೋ? ನನ್ನ ತಪ್ಪನ್ನ ನಾನು ಒಪ್ಪಿಕೊಳ್ಳುತ್ತೇನೆ. ನಿಮ್ಮ ಅಣ್ಣ ತಮ್ಮಂದಲ್ಲಿ ಬಿಸಿಲು ಬೀಜ ಬಿತ್ತಿ ನಿನ್ನ ಸೊಸೆಯನ್ನ ನನ್ನ ಕಾಮದಾಗಿ ತೆಗೆದುಕೊಂಡು ಅವನಿಗೆ ಇಲ್ಲ ಸಲ್ಲದ ನಿಮ್ಮ ಬಗ್ಗೆ ಮಾಡಿದ ನಿಮ್ಮ ಇಡೀ ಸಂಸಾರವನ್ನೇ ಹಾಳು ಮಾಡಿದ ಪಾಪಿ ನಾನು. ರೈತ ಮನೆತನೆಂದರೆ ಅದು ಒಂದು ಏಳಲಾಗದ. ರೈತರ ಮೇಲೆ ಯಾರಾದರೂ ಅನ್ಯಾಯ ಮಾಡಿದ್ರೆ ಅವರಿಗೆ ಮುಳಿಗಾಲ ತಪ್ಪಿದ್ದಲ್ಲ. ಈ ದೇಶದ ಬೆನ್ನೆಲುಬು ರೈತರ ಮನೆ. ಆ ರೈತರೆಂದರೆ ಈ ಜಗತ್ತು ಇರುತ್ತಿಲ್ಲ. ಒಟ್ಟಿಗೆ ತಿನ್ನುವುದು ಆ ರೈತ ಬೆಳೆದ ಅನ್ನವನ್ನ. ನಾವು ರೈತರಿಗೆ ಮೋಸ ಮಾಡಿ ಬಹಳ ತಪ್ಪು ಮಾಡಿದಪ್ಪ. ನಮ್ಮನ್ನು ಕ್ಷಮಿಸಿಬಿಡೋಣ, ನಮ್ಮನ್ನು ನೀನು ಇಷ್ಟೊಂದು ಮಾತನಾಡಿದ್ದು ಇದರಲ್ಲೆಲ್ಲ ರೆಕಾರ್ಡ್ ಆಗಿದೆ. ಇದನ್ನು ಕೋರ್ಟಿಗೆ ಒಪ್ಪಿಸಿ ನಿನಗೆ ಗಲ್ಲ ಶಿಕ್ಷೆ ಆಗುವಂತೆ ನಾನು ನೀಡುತ್ತೇನೆ. ಅಡಿರಿ ಜರಮನೆಗೆ. ನೀವು ಯಾವ ಶಿಕ್ಷೆ ಕೊಟ್ಟರು ಅದಕ್ಕೆ ನಾನು ಸಿದ್ಧರಿದ್ದೇನೆ. ಭದ್ರಕಾಂತ ಧರ್ಮ ಎತ್ತಾದಾಗ ಆ ದೇವರೇ ಬಂದು ಎತ್ತಿಡಿಯುತ್ತಾನೆ ಈ ಧರ್ಮವನ್ನು. ಏನೋ ಸೊಕ್ಕಿನಿಂದ ಬರೆದೆ ಆ ದೇವರು ನಿನಗೆ ತಕ್ಕ ಶಿಕ್ಷೆಯನ್ನೇ ಕೊಡುತ್ತಾನೆ. ಹೌದು, ನನ್ನ ಸೊಕ್ಕು ನನಗೆ ಮೋಸ ಮಾಡಿತು. ಇವತ್ತಿನ ಕಾಲದಲ್ಲಿ ಯಾರು ಸೊಕ್ಕು ಅಹಮನ್ನು ನೇತರೋ ಅವರಿಗೆ ಕೊನೆಗಾಲದಲ್ಲಿ ಕೇಡು ಕಟ್ಟಿಟ್ಟ ಬುದ್ಧಿ. ನ್ಯಾಯ ನ್ಯಾಯನೇ, ಅನ್ಯಾಯ ಅನ್ಯಾಯ. ಈಗ ನಾವು ಅರ್ಥವಾಯ್ತ ಮಕ್ಕಳು. ಇವರನ್ನು ಹಾಗೆ ಬಿಡಬೇಡ. ಕಳೆದುಕೊಂಡು ನೋಡಿ ಸೆರೆಮನೆಗೆ ಹಾಕುವವರಿಗೆ ಹೊರದೋಸರಿ. ರೈತನ ಮೇಲೆ ಅನ್ಯಾಯ ಮಾಡಿದವರನ್ನು ಸದೆ ಪಡೆಯಲೇ ಬಿಡಬೇಡ. ಆಯ್ತು, ನೀನು ಹೇಳಿದ ಹಾಗೆ ನಾನಿವರನ್ನು ಅಲ್ಲ, ನೀನೇನು ತಿಳಿತು. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜನದಿ ನೋಚಾರ ಬಂಧುವ, ಜಯ ಕಲಿಮಲ ಬರ ಬರದಿ ಅಂಬರ, ನೆಲೆಗೊಳ್ಳುವದರೆ ನೀ ಸಂಸಾರದ ಆಲಿಸುವರವ ನಿನ್ನ ಬದುಕರ ಕಾಲ ಚಂದ್ರದರ ತುತಿಯ ಸುಕುಮಾರ ಮಾರ ಹರ ಮೈ ಮಹಾಪಾರ. ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ ಕರುಣ ಸಾಗರ.
बसवेश्वर महाराज की जय। ಭದ್ರಬಸವೇಶ್ವರ ಮಹಾರಾಜ್ की जय।